ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವಿದ್ಯಾರ್ಥಿನಃ ಸುಪ್ರಭಾತಂ. ಸರ್ವೇಷಾಂ ಸಂಸ್ಕೃತ ಕಕ್ಷಾಂ ಹಾರ್ದಂ ಸ್ವಾಗತಂ. ಪ್ರಿಯ ಬಾಲಾಃ, ಅದ್ಯತನ ಪಾಠೆ ಛಂದಃ ಇತಿ ವ್ಯಾಕರಣಪಾಠಂ ಅವಲೋಕಯಾಮಃ. ವಿದ್ಯಾರ್ಥಿಗಳೇ, ಇವತ್ತಿನ ಸಂಸ್ಕೃತ ತರಗತಿಯಲ್ಲಿ ಛಂದಸ್ಸು ಎನ್ನುವಂತಹ ವ್ಯಾಕರಣ ಭಾಗವನ್ನು ಅಭ್ಯಾಸ ಮಾಡೋಣ. ಪ್ರಿಯ ವಿದ್ಯಾರ್ಥಿನಃ, ಕತಿ ವೇದಾಃ ಸಂತಿ ಜಾನಂತಿ ಕಿಲ? ಎಷ್ಟು ವೇದಗಳಿವೆ? 4 ವೇದಗಳಿವೆ. ಚತ್ವಾರಃ ವೇದಾಃ ಸಂತಿ. ಋಗ್ವೇದಃ, ಯಜುರ್ವೇದಃ, ಸಾಮವೇದಃ, ಅಥರ್ವವೇದಃ ಚ. ಹಾಗೆ ವೇದಗಳಲ್ಲಿ ಮತ್ತೆ 6 ಅಂಗಗಳಿವೆ. ವೇದೇ ಷಡ್ ಅಂಗಾನಿ ಸಂತಿ. ಶಿಕ್ಷಾ, ವ್ಯಾಕರಣಂ, ಛಂದಃ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ಮನೀಷಿಣಃ ಇತಿ ಷಡ್ ವೇದಾಂಗಾನಿ ಉಚ್ಯಂತೆ. ಹಾಗೆ ವೇದಗಳಿಗೆ 6 ಅಂಗಗಳಿವೆ. ಪ್ರತಿಯೊಂದು ವೇದಗಳಿಗೂ ಕೂಡ 6 ಅಂಗಗಳಿವೆ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ ಎಂಬುದಾಗಿ 6 ವೇದಗಳಿಗೆ ಇರುವಂತಹ ಅಂಗಗಳು. ತೇಷು ವೇದಾಂಗೇಷು ಛಂದಃ ಅಪಿ ಅಂತರ್ಭವತಿ. ಅತಃ ಛಂದಶಾಸ್ತ್ರೇ ವೇದಾಂಗತೆಯ ಪ್ರಸಿದ್ಧಂ ಅಸ್ತಿ. ವೇದಾಂಗಗಳಲ್ಲಿ ಈ ಛಂದಸ್ಸು ಎನ್ನುವಂಥದ್ದು ಕೂಡ ಒಂದು. ಹಾಗಾಗಿ ಛಂದಸ್ಸನ್ನು ನಾವು ವೇದಾಂಗ ಎಂಬುದಾಗಿ ಕೂಡ ನಾವು ಕರೆಯುತ್ತೇವೆ. ಛಂದಃ ನಾಮ, ಛಂದಃ ಇತಿ ಪದಸ್ಯ ಕಃ ಅರ್ಥಃ ಇತಿ ಪಶ್ಯಾಮಃ ಚೇತ್, ಛಂದಯತಿ ಅರ್ಥಾತ್ ಆಹ್ಲಾದಯತಿ ಇತಿ ಛಂದಃ, ಆನಂದಂ ಜನಯತಿ ಇತಿ ಛಂದಃ ಇತ್ಯುಚ್ಯತೆ. ಛಂದಸ್ಸು ಅಂತ ಹೇಳಿದರೆ ಏನು ಎಂಬುದನ್ನು ನೋಡೋಣ. ಶ್ಲೋಕೆ ಅಕ್ಷರಾಣಾಂ ಪದಾನಾಂ ನಿಯತ ವಿನ್ಯಾಸರೀತಿ ಏವ ಛಂದಃ. ಶ್ಲೋಕೆ ಅಕ್ಷರಾಣಾಂ ಪದಾನಾಂ ಚ ನಿಯತ ವಿನ್ಯಾಸರೀತಿ ಏವ ಛಂದಃ ಇತಿ. ಛಂದಃ ನಾಮ ಅಕ್ಷರಾಣಾಂ ವಿನ್ಯಾಸ ವಿಶೇಷಃ. ಛಂದಸ್ಸು ಅಂತ ಹೇಳಿದರೆ ಅಕ್ಷರಗಳ ವಿನ್ಯಾಸ ವಿಶೇಷ. ಅಕ್ಷರಗಳನ್ನು ವಿಶೇಷವಾಗಿ ವಿನ್ಯಾಸ ಮಾಡುವಂತಹ ಕ್ರಮಕ್ಕೆ ನಾವು ಛಂದಸ್ಸು ಅಂತ ಹೇಳಿ ಕರಿತೇವೆ. ಅದು ಅಕ್ಷರಗಳು ಅಥವಾ ಪದಗಳ, ಅದು ಯಾವುದು? ಶ್ಲೋಕದಲ್ಲಿರುವಂತಹ. ಶ್ಲೋಕ ಅಂತ ಹೇಳಿದರೆ ಅಲ್ಲಿ ಒಂದು 4 ಸಾಲುಗಳಿರ್ತವೆ. ಪ್ರತಿಯೊಂದು ಸಾಲಿನಲ್ಲಿಯೂ ಕೂಡ ಆ ಅಕ್ಷರಗಳ ಅಲ್ಲಿರುವಂತಹ ಪದಗಳನ್ನು ಹೇಗೆ ವಿನ್ಯಾಸ ಮಾಡಬೇಕು ಎನ್ನುವಂಥದ್ದನ್ನು ತಿಳಿಸಿಕೊಡುವಂಥದ್ದಕ್ಕೆ ನಾವು ಛಂದಸ್ಸು ಅಂತ ಹೇಳಿ ಕರಿತೇವೆ. ಕೇನ ಪ್ರಕಾರೇಣ ಪದ್ಯೆ ಅಕ್ಷರಾಣಿ ನಿಯೋಜನಾನಿ ಇತಿ ಕೇಚನ ನಿಯಮಾಃ ಸಂತಿ. ತೇಷಾಂ ನಿಯಮಾನಾಂ ಏವ ಸಾಮಾನ್ಯತಃ ಛಂದಃ ಇತಿ ನಾಮ. ಯಾವ ರೀತಿಯಲ್ಲಿ ನಾವು ಪದ್ಯವನ್ನು ರಚಿಸುವಾಗ ಅಲ್ಲಿರುವಂತಹ ಅಕ್ಷರಗಳನ್ನು ಹೇಗೆ ನಿಯೋಜನೆ ಮಾಡಬೇಕು, ಹೇಗೆ ಅಕ್ಷರಗಳನ್ನು ಜೋಡಿಸಬೇಕು ಎನ್ನುವಂಥದ್ದಕ್ಕೆ ಕೆಲವು ನಿಯಮಗಳಿವೆ. ಆ ನಿಯಮಗಳಿಗೆ ನಾವು ಛಂದಸ್ಸು ಎಂಬುದಾಗಿ ಕರೆಯುತ್ತೇವೆ. ಪದ್ಯಕಾವ್ಯೆ ಅಕ್ಷರಾಣಾಂ ವಿನ್ಯಾಸ ಛಂದಃ ಇತಿ ಕಥ್ಯತೆ. ಇಷ್ಟು ಸುಲಭವಾಗಿ ತಿಳ್ಕೊಳ್ಳಿ. ಛಂದಸ್ಸು ಅಂತ ಹೇಳಿದರೆ ಪದ್ಯಕಾವ್ಯದಲ್ಲಿ ಅಕ್ಷರಗಳನ್ನು ನಾವು ವಿನ್ಯಾಸಗೊಳಿಸುವಂಥದ್ದಕ್ಕೆ ಛಂದಸ್ಸು ಎನ್ನುತ್ತೇವೆ. ಛಂದಶಾಸ್ತ್ರಸ್ಯ ಆದ್ಯ ಪ್ರವರ್ತಕ ಭಗವಾನ್ ಪಿಂಗಲಾಚಾರ್ಯ. ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಛಂದಶಾಸ್ತ್ರಸ್ಯ ಆದ್ಯ ಪ್ರವರ್ತಕ, ಮೊಟ್ಟ ಮೊದಲ ಪ್ರವರ್ತಕನು, ಜಗತ್ತಿಗೆ ಛಂದಶಾಸ್ತ್ರದ ಬಗ್ಗೆ ಜ್ಞಾನವನ್ನು ನೀಡಿದವನು ಭಗವಾನ್ ಪಿಂಗಲಾಚಾರ್ಯ. ಭಗವಂತನಾದಂತಹ, ಭಗವಂತ ಸ್ವರೂಪಿಯಾದಂತಹ ಪಿಂಗಲಾಚಾರ್ಯ, ಋಷಿ ಪಿಂಗಲಾಚಾರ್ಯನು. ಆದೌ ಛಂದಸ್ಸೂತ್ರಾಣಿ ಪಿಂಗಲಾಚಾರ್ಯೇಣ ಪ್ರಣೀತಾನಿ. ಯತ್ರ ನಿಯತಾನಿ ಅಕ್ಷರಾಣಿ ಅವಲಂಬ್ಯ ಶ್ಲೋಕಃ ವಿರಚ್ಯತೆ ತತ್ರ ಅಕ್ಷರಛಂದಃ ಇತಿ ವ್ಯವಹಾರಃ ವರ್ತತೆ. ಯತ್ರ
ಎಲ್ಲಿ ನಿಯತಾನಿ ಅಕ್ಷರಾಣಿ ಅವಲಂಬ್ಯ ಶ್ಲೋಕಃ ವಿರಚ್ಯತೆ. ನಿಯತಾನಿ ಅಕ್ಷರಾಣಿ ಅವಲಂಬ್ಯ, ನಿಯಮಕ್ಕೆ ಅನುಗುಣವಾಗಿ, ಛಂದಶಾಸ್ತ್ರದ ನಿಯಮಕ್ಕೆ ಅನುಗುಣವಾಗಿ ಅಕ್ಷರಾಣಿ ಅವಲಂಬ್ಯ, ಅಕ್ಷರಗಳನ್ನು ಅವಲಂಬಿಸಿ ಶ್ಲೋಕಃ ವಿರಚ್ಯತೆ, ಶ್ಲೋಕವು ರಚಿಸಲ್ಪಡುತ್ತದೆಯೋ, ಶ್ಲೋಕವನ್ನು ನಾವು ರಚಿಸುತ್ತೇವೆಯೋ ತತ್ರ ಅಕ್ಷರ ಛಂದಃ ಇತಿ ವ್ಯವಹಾರಃ ಭವತಿ. ಅದಕ್ಕೆ ನಾವು ಅಕ್ಷರ ಛಂದಸ್ಸು ಎಂಬುದಾಗಿ ನಾವು ವ್ಯವಹಾರದಲ್ಲಿ ಕರೆಯುತ್ತೇವೆ. ಅಕ್ಷರಗಳನ್ನು ನಾವು ಲೆಕ್ಕ ಇಟ್ಟುಕೊಂಡು ನಾವು ಶ್ಲೋಕವನ್ನು ರಚನೆ ಮಾಡಿದರೆ ಅದಕ್ಕೆ ಅಕ್ಷರ ಛಂದಸ್ಸು. ಪ್ರತ್ಯೇಕಸ್ಮಿನ್ ಶ್ಲೋಕಪಾದೇ ಲಕ್ಷಣಾನುಗುಣಂ ನಿಯತಾನಿ ಅಕ್ಷರಾಣಿ ಭವಂತಿ. ಏತಾನಿ ಹ್ರಸ್ವ ದೀರ್ಘ ಭೇದೇನ ಲಘು ಗುರು ಸಂಜ್ಞಾಂ ಪ್ರಾಪ್ನುವಂತಿ. ನಾವು ಪ್ರತ್ಯೇಕಸ್ಮಿನ್ ಶ್ಲೋಕಪಾದೆ ಲಕ್ಷಣಾನುಗುಣ ನಿಯತಾನಿ ಅಕ್ಷರಾಣಿ ಭವಂತಿ. ಶ್ಲೋಕದಲ್ಲಿ 4 ಪಾದಗಳಿರ್ತವೆ, 4 ಸಾಲುಗಳಿರ್ತವೆ. ಪ್ರತಿಯೊಂದು ಸಾಲಿನಲ್ಲಿಯೂ ಕೂಡ ಛಂದಸ್ಸಿನ ಲಕ್ಷಣಗಳ ಅನುಗುಣವಾಗಿ ಇಂತಿಷ್ಟೇ ಅಕ್ಷರಗಳು ಇರಬೇಕು ಎನ್ನುವಂಥದ್ದು ನಿಯಮ ಇರ್ತದೆ. ನಿಯತಾನಿ ಅಕ್ಷರಾಣಿ ಭವಂತಿ, ಶ್ಲೋಕದ ಲಕ್ಷಣಕ್ಕೆ ಅನುಗುಣವಾಗಿ ಇಂತಿಷ್ಟೇ ಅಕ್ಷರಗಳು ಇರಬೇಕು ಅಂತ ನಿಯಮ ಇರ್ತದೆ. ಏತಾನಿ ಹ್ರಸ್ವ ದೀರ್ಘಭೇದೇನ ಲಘು ಗುರು ಸಂಜ್ಞಾಂ ಪ್ರಾಪ್ನುವಂತೆ. ಅಕ್ಷರಂ ದ್ವಿವಿಧಂ ಭವತಿ, ಲಘುಃ ಗುರುಃ ಇತಿ. ನಾವು ಶ್ಲೋಕವನ್ನು ರಚಿಸುವ ಸಂದರ್ಭದಲ್ಲಿ ಪ್ರತಿ ಸಾಲಿನಲ್ಲಿರುವಂತಹ ಅಕ್ಷರವನ್ನು ನಾವು ಲಘು ಮತ್ತು ಗುರು, ಹ್ರಸ್ವ ಮತ್ತು ದೀರ್ಘ ಅಕ್ಷರಗಳನ್ನು ನಾವು ಇಟ್ಟುಕೊಂಡು ಹ್ರಸ್ವಕ್ಕೆ ನಾವು ಲಘು ಸಂಜ್ಞೆಯನ್ನು ನಾವು ಗುರುತಿಸಬೇಕು. ದೀರ್ಘ ಅಕ್ಷರಗಳಿದ್ದರೆ ಅವುಗಳಿಗೆ ನಾವು ಗುರು ಸಂಜ್ಞೆಯನ್ನು ನಾವು ಗುರುತಿಸಬೇಕು. ಲಘು ಅಕ್ಷರಸ್ಯ ಚಿಹ್ನಂ ಭವತಿ ಇದಂ. ನೋಡಿ, ಅಕ್ಷರಗಳಿಗೆ ನಾವು ಲಘು ಮತ್ತು ಗುರು, ಹ್ರಸ್ವಾಕ್ಷರ ಮತ್ತು ದೀರ್ಘಾಕ್ಷರಗಳನ್ನು ನಾವು ಗಮನಿಸಿಕೊಂಡು ನಾವು ಚಿಹ್ನೆಗಳನ್ನು ಕೊಡಲಿಕ್ಕಿದೆ. ಲಘು ಚಿಹ್ನೆಯನ್ನು ನಾವು ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು ಎನ್ನುವಂಥದ್ದನ್ನು ನಾವು ಮೊದಲಿಗೆ ನಾವು ತಿಳ್ಕೊಳ್ಬೇಕು. ಲಘು ಅಕ್ಷರಸ್ಯ ಚಿಹ್ನಂ ಭವತಿ ಇದಂ. ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಲ್ಲ, ಆಂಗ್ಲ ಭಾಷಾಯಾಃ ಯು ಇತಿ ಆಕಾರೇಣ ಚಿಹ್ನಂ ಕ್ರಿಯತೆ. ಏತದೇವ ಲಘು ಅಕ್ಷರಸ್ಯ ಚಿಹ್ನಂ. ಲಘು ಅಕ್ಷರಕ್ಕೆ ನಾವು ಈ ಆಂಗ್ಲ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ ನಾವು ಯು ಎಂಬುದಾಗಿ ಬರೆಯುತ್ತೇವಲ್ಲ, ಆ ರೀತಿಯಲ್ಲಿ ನಾವು ಗುರುತಿಸಬೇಕು. ಈ ಚಿಹ್ನೆಗೆ ನಾವು ಲಘು ಚಿಹ್ನೆ, ಸರಿಯಾಗಿ ಗಮನಿಸಿ, ಲಘು ಚಿಹ್ನೆಯನ್ನು ಈ ರೀತಿ ನಾವು ಗುರುತಿಸ್ತೇವೆ, ಯು ಆಕಾರದಲ್ಲಿ. ಲಘು ಕಿಂ ಭವತಿ. ಲಘು ಚಿಹ್ನೆ ಯಾವುದೆಲ್ಲ ಲಘು ಚಿಹ್ನೆಗಳಾಗ್ತವೆ, ಯಾವ ಅಕ್ಷರಗಳೆಲ್ಲ ಲಘು ಚಿಹ್ನೆಯಲ್ಲಿ ನಾವು ಗುರುತಿಸಬೇಕು ಎನ್ನುವಂಥದ್ದು ಅತ್ಯಂತ ಪ್ರಮುಖ. ಪಶ್ಯಂತು, ಹ್ರಸ್ವಸ್ವರಾಣಿ, ಹ್ರಸ್ವಸ್ವರಃ ಲಘುಃ ಭವತಿ. ಹ್ರಸ್ವಸ್ವರಾಕ್ಷರಾಣಿ ಲಘುಃ ಕಥ್ಯತೆ. ಯಾವುದೆಲ್ಲ ಹ್ರಸ್ವ ಸ್ವರಗಳಿವೆ, ವರ್ಣಮಾಲೆಯ ಪರಿಚಯ ನಿಮಗಿರಬೇಕು. ವರ್ಣಮಾಲೆಯಲ್ಲಿ ಸ್ವರಾಕ್ಷರಗಳಿವೆ, ಅಲ್ಲಿ ಹ್ರಸ್ವಸ್ವರ ದೀರ್ಘಸ್ವರ ಅಂತ ಇದೆ. ಎಲ್ಲ ಹ್ರಸ್ವಸ್ವರಗಳು ಅದು ಲಘು ಆಗುತ್ತದೆ. ಯಾವುದೆಲ್ಲ? ಉದಾಹರಣಾರ್ಥಂ ಯಥಾ ಅಕಾರಃ, ಇಕಾರಃ, ಉಕಾರಃ, ಋಕಾರಃ, ಲೃಕಾರಃ. ಏತಾನಿ ಪಂಚ ಅಕ್ಷರಾಣಿ ಲಘುಃ ಭವತಿ. ಲಘುಃ ಚಿಹ್ನಂ. ನೋಡಿ, ಲಘು ಚಿಹ್ನೆಯನ್ನು ನಾವು ಈ ರೀತಿ ಬಳಸ್ತೇವೆ, ಯು ಇತಿ ಆಕಾರೇಣ. ಈ ಅಕ್ಷರಗಳಿದ್ದರೆ ಸಾಲಿನಲ್ಲಿ, ಪದ್ಯದ ಸಾಲಿನಲ್ಲಿ ನಾವು ಲಘು ಚಿಹ್ನೆಯನ್ನು ಗುರುತಿಸಬೇಕು. ಈ ಯು ಶೇಪನ್ನು ಅದರ ತಲೆಯ ಮೇಲೆ ನಾವು ತಲೆಯ ಮೇಲೆ ಬರಿಬೇಕು. ಮತ್ತೊಂದು ನಿಯಮ ಇದೆ, ಹ್ರಸ್ವಸ್ವರಯುಕ್ತಂ ವ್ಯಂಜನಂ ಚ ಲಘುಃ ಭವತಿ. ಮತ್ತೊಂದು ನಿಯಮ, ಹ್ರಸ್ವಸ್ವರಯುಕ್ತ ವ್ಯಂಜನಾಕ್ಷರಾಣಿ. ಹ್ರಸ್ವಸ್ವರಯುಕ್ತ, ಹ್ರಸ್ವಸ್ವರವೂ ಸೇರಿರುವಂತಹ, ಯೋಜಿಸಿರುವಂತಹ ವ್ಯಂಜನಾಕ್ಷರಗಳು ಯಾವುವು ಇವೆಯೋ ಲಘು ಅಕ್ಷರಂ ಲಘು ಭವತಿ. ಅದಕ್ಕೆ ನಾವು ಲಘು ಆಗುತ್ತದೆ. ಲಘು ಚಿಹ್ನೆಯನ್ನು ನಾವು ತೋರಿಸಬೇಕು, ಬರಿಬೇಕು.
ಉದಾಹರಣಾರ್ಥಂ ಕ ನೋಡಿ, ಇಲ್ಲಿ ಕ ಎನ್ನುವಂಥದ್ದು ಒಂದು ವ್ಯಂಜನಾಕ್ಷರ. ಕ ಪ್ಲಸ್ ಆ ಕ ಅಂತ್ಯದಲ್ಲಿರುವ ಸ್ವರಾಕ್ಷರ ಗಮನಿಸಬೇಕು. ಕ ವ್ಯಂಜನಾಕ್ಷರ ಪ್ಲಸ್ ಸ್ವರಾಕ್ಷರ ಅಲ್ಲಿ ಹ್ರಸ್ವ ಅಕಾರ ಇದೆ ಅಲ್ವಾ, ಕ ಪ್ಲಸ್ ಆ ಕ. ಹಾಗಾಗಿ ಕ ಎನ್ನುವಂಥದ್ದು ಲಘು ಚಿಹ್ನೆಯನ್ನು ಗುರುತಿಸಲು ಯೋಗ್ಯವಾದಂತಹ ಅಕ್ಷರ. ಕಿ, ಕ ಪ್ಲಸ್ ಇ ಕಿ ಅಲ್ವಾ, ಕೊನೆಯಲ್ಲಿರುವ ಸ್ವರಾಕ್ಷರವನ್ನು ಗಮನಿಸಬೇಕು. ಇಕಾರ ಇದೆ ಅಲ್ವಾ, ಕ ಪ್ಲಸ್ ಇ ಹ್ರಸ್ವ ಸ್ವರ ಯುಕ್ತವಾದಂತಹ ಶಬ್ದ ಇದು ಕಿ, ಹಾಗಾಗಿ ಲಘು. ಈಗ ಗು, ಗ ಪ್ಲಸ್ ಉ, ಇಲ್ಲಿ ಉಕಾರ ಇದೆ ಹಾಗಾಗಿ ಲಘು. ಗೃ, ಗ ಪ್ಲಸ್ ಋ ಹ್ರಸ್ವ ಋಕಾರ ಇದೆ, ಇಲ್ಲಿ ಲಘು ಚಿಹ್ನೆ. ಭೂ, ಮಹಾಪ್ರಾಣ ಭ ಇರಬಹುದು, ಆದರೆ ಕೊನೆಯಲ್ಲಿರುವ ಸ್ವರಾಕ್ಷರ ಹ್ರಸ್ವ ಉಕಾರ. ಭ ಪ್ಲಸ್ ಉ ಭೂ, ಲಘು ಚಿಹ್ನೆ. ರು, ರ ಪ್ಲಸ್ ಉ ರು. ಲಘು ಅಕ್ಷರಂ ದ್ಯೋತಯಿತುಂ ಅಕ್ಷರಸ್ಯ ಉಪರಿ ಯು ಇತಿ ಚಿಹ್ನಂ ಕ್ರಿಯತೆ. ಹಾಗಾಗಿ ಇವೆಲ್ಲ ಅಕ್ಷರಗಳ ತಲೆಯ ಮೇಲೆ ನಾವು ಲಘು ಚಿಹ್ನೆಯನ್ನು ನಾವು ಬರೆಯಬಹುದು. ಯಾಕಂತ ಹೇಳಿದರೆ ಹ್ರಸ್ವ ಸ್ವರಯುಕ್ತವಾದಂತಹ ವ್ಯಂಜನಾಕ್ಷರಗಳು ಇಲ್ಲಿವೆ. ನೆನಪಿಟ್ಟುಕೊಳ್ಳಿ, ಲಘು ಚಿಹ್ನೆಯನ್ನು ಈ ಎರಡು ಸಂದರ್ಭದಲ್ಲಿ ನಾವು ಬಳಸಬೇಕು ಛಂದಸ್ಸಿನಲ್ಲಿ. ಹ್ರಸ್ವಸ್ವರ ಲಘು ಭವತಿ, ಎಲ್ಲ ಹ್ರಸ್ವಸ್ವರಾಕ್ಷರಗಳು ಲಘು ಚಿಹ್ನೆ ಹೊಂದುತ್ತದೆ. ಹಾಗೆ ಹ್ರಸ್ವ ಸ್ವರಯುಕ್ತ ವ್ಯಂಜನಾಕ್ಷರ, ಉದಾಹರಣೆಗೆ ಇವಿಷ್ಟ, ಇನ್ನೂ ಇವೆ, ಕೆಲವು ಉದಾಹರಣೆಗೆ ಕೊಟ್ಟದ್ದಷ್ಟೇ. ಇವಿಷ್ಟು ಲಘು ಚಿಹ್ನೆಯನ್ನು ನಾವು ಹಾಕುವಂಥ ಕ್ರಮ, ನೆನಪಿಟ್ಟುಕೊಳ್ಳಿ. ಅಗ್ರೆ ಗಚ್ಚಾಮ. ಗುರುಚಿಹ್ನಂ. ಪ್ರಿಯ ವಿದ್ಯಾರ್ಥಿನಃ, ಗುರುಚಿಹ್ನಂ ಸರಳ ರೇಖೆಯ ನಿರ್ದಿಶ್ಯತೆ. ಛಂದಶಾಸ್ತ್ರೆ ಸರಳ ರೇಖೆಯ ನಿರ್ದಿಶ್ಯತೆ. ಒಂದು ಸರಳವಾದಂತಹ ರೇಖೆ, ಒಂದು ಲೈನ್ ಅಲ್ವಾ, ಮೈನಸ್ ಏನು ಬರೆಯುವ ಚಿಹ್ನೆ ಉಂಟಲ್ಲ, ಒಂದು ಸರಳವಾದ ಒಂದು ರೇಖೆಯನ್ನು, ಪ್ಯಾರಲಲ್ ರೇಖೆಯನ್ನು ಹೇಳಿದ್ರೆ ಸಣ್ಣ ರೇಖೆ, ಅದಕ್ಕೆ ನಾವು ಗುರು ಚಿಹ್ನೆ ಅಂತ ಹೇಳಿ ಕರಿತೇವೆ. ಗುರು ಕಿಂಬವತಿ, ಯಾವುದೆಲ್ಲ ಗುರು ಚಿಹ್ನೆಗಳನ್ನು ಹೊಂದುತ್ತವೆ, ಗುರು ಚಿಹ್ನೆಯನ್ನು ಹೊಂದಲು ಯೋಗ್ಯವಾದ ಅಕ್ಷರಗಳು ಯಾವುದು ನೋಡೋಣ. ದೀರ್ಘಸ್ವರ ಗುರು ಭವತಿ. ಗಮನಿಟ್ಟು ಕೇಳಿ, ದೀರ್ಘಸ್ವರ ಗುರು ಭವತಿ. ನೋಡಿ, ಯಾವುದೆಲ್ಲ ದೀರ್ಘಸ್ವರಗಳು, ಹ್ರಸ್ವ ಸ್ವರಗಳು ಆಯಿತು ಲಘು, ಇನ್ನು ಉಳಿಯುವಂಥದ್ದು ದೀರ್ಘಸ್ವರಗಳು. ಆ, ಈ, ಉ, ಋ, ಎ, ಐ, ಓ, ಔ ಏತಾನಿ ಅಕ್ಷರಾಣಿ ಗುರು ಭವತಿ. ದೀರ್ಘ ಸ್ವರಾಕ್ಷರಾಣಿ ಗುರು ಭವತಿ. ಇವಿಷ್ಟು ಅಕ್ಷರಗಳಿಗೆ ನಾವು ಗುರು ಚಿಹ್ನೆಯನ್ನು ಹಾಕಬೇಕು. ಗುರು ಚಿಹ್ನೆ ಹೇಳಿದರೆ ಒಂದು ಸರಳ ರೇಖೆಯನ್ನು, ಅದರ ಅಕ್ಷರದ ತಲೆಯ ಮೇಲೆ ಸರಳ ರೇಖೆಯನ್ನು ಎಳಿಬೇಕು. ಗುರು ಅಕ್ಷರಂ ದ್ಯೋತಯಿತುಂ ಅಕ್ಷರಸ್ಯ ಉಪರಿ ಸರಳ ರೇಖಾಂ ಚಿಹ್ನಂ ಕ್ರಿಯತೆ. ಈ ಸರಳ ರೇಖೆಯನ್ನು ನೀವು ಎಳಿಬೇಕು. ಇನ್ನೊಂದು ನಿಯಮ ಇದೆ, ದೀರ್ಘಸ್ವರಯುಕ್ತಂ ವ್ಯಂಜನಂ ಗುರು ಭವತಿ. ದೀರ್ಘಸ್ವರಯುಕ್ತಂ ವ್ಯಂಜನಂ, ದೀರ್ಘಸ್ವರ ಅಂತ್ಯದಲ್ಲಿರುವಂತಹ ವ್ಯಂಜನಾಕ್ಷರಗಳು ಗುರು ಚಿಹ್ನೆಯನ್ನು ಹೊಂದುತ್ತದೆ. ಯಥಾ ಕಾ ನೋಡಿ, ಕ ಪ್ಲಸ್ ಆ, ಕೊನೆಯಲ್ಲಿರುವ ಸ್ವರಾಕ್ಷರ ಆಕಾರ ಅಲ್ವಾ, ಕ ಪ್ಲಸ್ ಆ, ಹಾಗಾಗಿ ದೀರ್ಘಸ್ವರಯುಕ್ತವಾದಂತಹ ವ್ಯಂಜನಾಕ್ಷರ ಇದು. ಗೀ, ಗ ಪ್ಲಸ್ ಈ, ಕೊನೆಯಲ್ಲಿ ದೀರ್ಘ ಈಕಾರ ಇದೆ, ಹಾಗಾಗಿ ಗುರು ಚಿಹ್ನೆ. ಭೂ, ಭೂ ಪ್ಲಸ್ ಊ, ದೀರ್ಘ ಉಂಟು, ಗುರು ಚಿಹ್ನೆ. ತೃ, ತ ಪ್ಲಸ್ ಋ, ದೀರ್ಘ ಇದೆ, ಹಾಗಾಗಿ ಗುರು ಚಿಹ್ನೆಯನ್ನು ಹಾಕಬೇಕು. ಪೇ, ಪ ಪ್ಲಸ್ ಎ, ದೀರ್ಘ ಅಲ್ವಾ, ಪೇ, ತಲೆಯ ಮೇಲೆ ಗುರು. ಜೈ, ಜ ಪ್ಲಸ್ ಐ, ದೀರ್ಘ ಸ್ವರ, ಹಾಗಾಗಿ ದೀರ್ಘ ಸ್ವರ ಯುಕ್ತವಾದಂತಹ ವ್ಯಂಜನಾಕ್ಷರ ಜೈ, ಗುರು. ತೋ, ತ ಪ್ಲಸ್ ಓ, ಹಾಗೆ ಬ ಪ್ಲಸ್ ಔ. ಇವೆಲ್ಲದರ ಮೇಲೆ ನಾವು ಸರಳ ರೇಖೆಯನ್ನು ಹಾಕುವ ಮೂಲಕ ಗುರು ಚಿಹ್ನೆಯನ್ನು ಗುರುತಿಸಬೇಕು. ದೀರ್ಘಸ್ವರಗಳು ಗುರುಗಳಾಗ್ತವೆ, ಗುರು ಚಿಹ್ನೆಯನ್ನು ಪಡೆಯುತ್ತದೆ. ಹಾಗೆ ದೀರ್ಘಸ್ವರಯುಕ್ತ ವ್ಯಂಜನಾಕ್ಷರಗಳು ಗುರು ಚಿಹ್ನೆಯನ್ನು ಪಡೆಯುತ್ತದೆ. ನೆನಪಿಟ್ಟುಕೊಳ್ಳಿ, ಎರಡು ನಿಯಮ ಆಯಿತು. ಮುಂದಿನದು ನೋಡಿ, ಇನ್ನು ಗುರು ಚಿಹ್ನೆಯನ್ನು ಯಾವಾಗೆಲ್ಲ ಬಳಸಬೇಕು. ವಿಸರ್ಗಯುಕ್ತಂ
ಅನುಸ್ವಾರಯುಕ್ತಂ ಚ ಅಕ್ಷರಂ ಗುರುಃ ಭವತಿ. ವಿಸರ್ಗಯುಕ್ತಂ ಅಕ್ಷರಂ ಗುರುಃ ಭವತಿ. ಏವಮೇವ ಅನುಸ್ವಾರಯುಕ್ತಂ ಅಕ್ಷರಂ ಗುರುಃ ಭವತಿ. ನೋಡಿ, ಹೃಸ್ವ ವಿಸರ್ಗಯುಕ್ತವಾದಂತಹ ಪದ ಯಾವುದಾದ್ರು ಒಂದು ಅಕ್ಷರ, ಹಾಗೆ ಅನುಸ್ವಾರ ಇದ್ದು ಬಿಟ್ಟರೆ ಅನುಸ್ವಾರ ಇರುವಂತಹ ಆ ಅಕ್ಷರ ಗುರು ಚಿಹ್ನೆಯನ್ನು ಹೊಂದುತ್ತದೆ. ಹ್ರಸ್ವ ನೋಡಿ, ಕಹ ಕ ಪ್ಲಸ್ ಅಹ ವಿಸರ್ಗ ಇದೆ ಅಲ್ವಾ, ಕಹ ಅದರ ಮೇಲೆ ಗುರು ಚಿಹ್ನೆ ಹಾಕಬೇಕು. ಕಂ ಕ ಪ್ಲಸ್ ಅಂ ಅನುಸ್ವಾರ ಇದೆ, ಗುರು ಚಿಹ್ನೆ. ಅಥವಾ ಕಾ ಬರೆದು ಅರ್ಧ ಮಕಾರದಿಂದ ಅಂತ್ಯಗೊಂಡಿರುವ ಅಕ್ಷರ ಕಂ. ಪುಸ್ತಕಂ ಕೊನೆಗೆ ಕಂ, ಈ ಎರಡೂ ಅಕ್ಷರ ಒಂದೇ. ಕಕಾರಕ್ಕೆ ಬೇರೆ ಚಿಹ್ನೆ, ಮಕಾರಕ್ಕೆ ಬೇರೆ ಚಿಹ್ನೆ ಹಾಕಲಿಕ್ಕಿಲ್ಲ. ಈ ರೀತಿ ಇದ್ದರೆ ಕ ಮ ಒಟ್ಟಿಗೆ ಸೇರಿ ಕಂ ಗುರು ಚಿಹ್ನೆ. ಯಾವಾಗ ವಿಸರ್ಗಯುಕ್ತ, ವಿಸರ್ಗ ಇದ್ದರೆ ಆ ಅಕ್ಷರಕ್ಕೆ ಗುರು. ಅನುಸ್ವಾರಯುಕ್ತಂ, ಅನುಸ್ವಾರ ಇದ್ದರೆ ಅದರ ತಲೆ ಮೇಲೆ ಗುರು ಚಿಹ್ನೆಯನ್ನು ಹಾಕಬೇಕು. ಇನ್ನು ಸಂಯುಕ್ತಾಕ್ಷರಸ್ಯ ಪೂರ್ವಸ್ಥಿತಂ ಅಕ್ಷರಂ ಗುರುಃ ಭವತಿ. ಅದನ್ನು ಸರಿಯಾಗಿ ಗಮನಿಸಿ, ಬಹಳ ಮುಖ್ಯ. ಗೊಂದಲಕ್ಕೆ ನೀವು ಈಡಾಗುವಂಥದ್ದು ಇಲ್ಲೇ ಈ ನಿಯಮಕ್ಕೆ. ಸಂಯುಕ್ತಾಕ್ಷರಸ್ಯ ಪೂರ್ವಸ್ಥಿತಂ ಅಕ್ಷರಂ ಗುರುಃ ಭವತಿ. ನೋಡಿ, ಸಂಯುಕ್ತಾಕ್ಷರ ಇದ್ದರೆ ಹ್ರಸ್ವಸ್ವರಾನಂತರಂ ಸಂಯುಕ್ತಾಕ್ಷರಂ ಅಸ್ತಿ ಚೇತ್ ಗುರುಃ ಭವತಿ. ಸಂಯುಕ್ತಾಕ್ಷರ ಇದ್ದರೆ ಪೂರ್ವಸ್ಥಿತಂ ಅಕ್ಷರಂ, ಸಂಯುಕ್ತಾಕ್ಷರ ಇರುವ ಅಕ್ಷರಕ್ಕೆ ಗುರು ಚಿಹ್ನೆ ಹಾಕುವುದಲ್ಲ. ಗಮನಿಸಿ ಸರಿಯಾಗಿ, ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ ಪೂರ್ವಸ್ಥಿತಂ, ಹಿಂದಿನ ಅಕ್ಷರ ಗುರು ಚಿಹ್ನೆಯನ್ನು ಹೊಂದುತ್ತದೆ. ಅತ್ರ ಪಶ್ಯಂತು, ಚಂದ್ರಃ ಇತಿ ಪದಂ ಅಸ್ತಿ. ಅತ್ರ ಇಂದ್ರ ಇತಿ ಸಂಯುಕ್ತಾಕ್ಷರಂ ಅಸ್ತಿ, ಇಂದ್ರ ಅಲ್ವಾ. ಚ ಇತಿ ಹ್ರಸ್ವಸ್ವರಃ ಅಕಾರಾತ್ ಅನಂತರಂ ಸಂಯುಕ್ತಾಕ್ಷರಂ ಅಸ್ತಿ. ಮೊದಲ ಅಕ್ಷರ ಚಕಾರ. ಚಕಾರ ಎನ್ನುವಂಥದ್ದು ಹ್ರಸ್ವಸ್ವರ ಸಹಿತ ವ್ಯಂಜನಾಕ್ಷರ ಅಲ್ವಾ. ಚ ಪ್ಲಸ್ ಆ, ಕೊನೆಯಲ್ಲಿ ಅಕಾರ ಇದೆ. ನಿಜವಾಗಿ ನೋಡಿದರೆ ಲಘು ಚಿಹ್ನೆಯನ್ನು ಹಾಕಬೇಕು. ಆದರೆ ಮುಂದೆ ಕೂಡ ನಾವು ಅಕ್ಷರವನ್ನು ಗಮನಿಸಬೇಕು. ಮುಂದಿನ ಅಕ್ಷರ ಏನು ಅಂತ ಹೇಳಿ ನೋಡ್ತಾ ಇರಬೇಕು. ಮುಂದಿನ ಅಕ್ಷರ ಇಲ್ಲಿ ನೋಡಿ ಯಾವುದಿದೆ, ಸಂಯುಕ್ತಾಕ್ಷರ ಇದೆ. ಸಂಯುಕ್ತಾಕ್ಷರಂ ನಾಮ ದ್ವಯೋಹೋ ವ್ಯಂಜನಯೋಹೋ ಮಿಶ್ರಣಂ ಸಂಯುಕ್ತಾಕ್ಷರಂ ಅಲ್ವಾ. ಎರಡಕ್ಕಿಂತ ಹೆಚ್ಚು ಅಕ್ಷರಗಳು, ವ್ಯಂಜನಾಕ್ಷರಗಳು ಸೇರಿದರೆ ಅದಕ್ಕೆ ನಾವು ಸಂಯುಕ್ತಾಕ್ಷರ ಅಂತ ಕೇಳ್ತೇವೆ. ಅತ್ರ ನಕಾರ, ನುಕಾರ, ದುಕಾರ ಏವಂ ರಕಾರ, ರಕಾರಾಣಾಂ ಸಂಯೋಗಃ ಅಸ್ತಿ. ಅತಃ ತತಃ ಪೂರ್ವಂ ಹ್ರಸ್ವಸ್ವರಂ ಅಥವಾ ಹ್ರಸ್ವಸ್ವರ ಸಹಿತ ವ್ಯಂಜನಾಕ್ಷರಂ ಚೇದಪಿ ಗುರುಃ ಇತ್ಯೇವ ಕಥ್ಯತೆ. ಸಂಯುಕ್ತಾಕ್ಷರ ನೋಡಿ, ನ, ದ, ರ ಇವಿಷ್ಟು ಅಕ್ಷರಗಳು ಇಲ್ಲಿ ಸೇರಿಕೊಂಡಿವೆ. ಆದ ಕಾರಣ ಇದರ ಹಿಂದಿನ ಅಕ್ಷರ ಸಂಯುಕ್ತಾಕ್ಷರಸ್ಯ ಪೂರ್ವಸ್ಥಿತಂ, ಇಲ್ಲಿರುವ ಹಿಂದಿನ ಅಕ್ಷರಕ್ಕೆ ನಾವು ಲಘು ಇದ್ದರೂ ಕೂಡ ನಾವು ಗುರುಚಿಹ್ನೆ, ಸರಳ ರೇಖೆಯ ಗುರುತಿಸುವ ಮೂಲಕ ಗುರುಚಿಹ್ನೆಯನ್ನೇ ಹಾಕಬೇಕು. ಇದು ನಿಯಮ. ಚಂದ್ರ ನೋಡಿ, ಇಲ್ಲಿ ಅಸ್ತಿ ಇತಿ ಪದಂ ಅಸ್ತಿ. ಅಸ್ತಿ ಅಕಾರ ಹ್ರಸ್ವಸ್ವರ ಅಲ್ವಾ, ಲಘು. ಆದರೆ ಮುಂದಿನ ಅಕ್ಷರ ನೋಡಬೇಕು, ಇಲ್ಲಿ ಸಂಯುಕ್ತಾಕ್ಷರ ಇದೆ. ಸ, ತ ಎನ್ನುವಂಥ ಎರಡು ವ್ಯಂಜನಾಕ್ಷರಗಳು ಸೇರಿವೆ. ಹಾಗಾಗಿ ಇದು ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಗುರುಚಿಹ್ನೆ ಹಾಕಬೇಕು. ಹಾಗಾಗಿ ಈ ಅಕಾರಕ್ಕೆ ಗುರುಚಿಹ್ನೆಯನ್ನು ನಾವು ಹಾಕಬೇಕು. ಇನ್ನು ಇಲ್ಲಿ ಅಸ್ತಿ, ತ ಪ್ಲಸ್ ಇ ಅಂತ್ಯದಲ್ಲಿ ಇಕಾರ ಇದೆ. ಅದಕ್ಕಾಗಿ ಮತ್ತೆ ಇಲ್ಲಿ ನಾವು ಗುರುಚಿಹ್ನೆ ಹಾಕಲಿಕ್ಕಿಲ್ಲ, ಲಘು ಚಿಹ್ನೆಯನ್ನು ಹಾಕಬೇಕು. ಚಂದ್ರ ಇಲ್ಲಿ ವಿಸರ್ಗ ಇದೆ ಅಲ್ವಾ, ವಿಸರ್ಗ ಇರುವ ಕಾರಣ ಇಲ್ಲಿ ಅಕ್ಷರಕ್ಕೂ ಕೂಡ ನಾವು ಗುರುಚಿಹ್ನೆಯನ್ನು ಹಾಕಬೇಕು. ತಕ್ಷಕ ನೋಡಿ, ಈ ಪದ ತಕ್ಷಕ ಮೊದಲ ಅಕ್ಷರ ತಕಾರ, ತ ಪ್ಲಸ್ ಆ ಲಘು ಚಿಹ್ನೆ. ಆದರೆ ಮುಂದಿನ ಅಕ್ಷರ ಇಲ್ಲಿ ಸಂಧಿ ಅಕ್ಷರ ಇದೆ, ಸಂಯುಕ್ತಾಕ್ಷರ ಇದೆ. ಕ್ಷ, ಕ ಪ್ಲಸ್ ಶ್ ಪ್ಲಸ್ ಆ, ಕ್ಷ. ಕ ಮತ್ತು ಶ್ ಎರಡು ವ್ಯಂಜನಾಕ್ಷರಗಳು ಸೇರ್ತವೆ ಸಂಯುಕ್ತಾಕ್ಷರ. ಹಾಗಾಗಿ ಸಂಯುಕ್ತಾಕ್ಷರಸ್ಯ ಪೂರ್ವಸ್ಥಿತಂ ಅಕ್ಷರಂ ಗುರುಃ ಭವತಿ. ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ ತಕಾರ ಗುರುಚಿಹ್ನೆ. ಇನ್ನು ಕ್ಷ, ಇಲ್ಲೇನು ದೀರ್ಘ ಇಲ್ಲ, ಕ
ಕು ಪ್ಲಸ್ ಶು ಪ್ಲಸ್ ಆ ಹ್ರಸ್ವ ಅಕಾರ ಇದೆ, ಹಾಗಾಗಿ ಇಲ್ಲಿ ಲಘು ಚಿಹ್ನೆಯನ್ನು ನಾವು ಹಾಕಬೇಕು. ಕಹ ವಿಸರ್ಗ ಗುರು ಚಿಹ್ನೆ. ಈ ನಿಯಮ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಸಂಯುಕ್ತಾಕ್ಷರಸ್ಯ ಪೂರ್ವಸ್ಥಿತಂ, ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಗುರು ಚಿಹ್ನೆಯನ್ನು ಹಾಕಬೇಕು, ಸರಳ ರೇಖೆಯನ್ನು ಎಳಿಬೇಕು. ಅರ್ಥ ಆಯ್ತಲ್ವಾ? ಇನ್ನು ಕೊನೆಯ ನಿಯಮ, ಪದಾಂತ ಸ್ಥಾನೇ ವಿದ್ಯಮಾನಂ ಹ್ರಸ್ವ ಅಕ್ಷರಂ ಗುರುಚಿಹ್ನಂ ವಾ ಪ್ರಾಪ್ನೋತಿ. ಇನ್ನು ಪದಾಂತ ಸ್ಥಾನೆ, ಪ್ರತಿ ಸಾಲು, ಶ್ಲೋಕದಲ್ಲಿ 4 ಸಾಲುಗಳಿರ್ತವೆ. ಪ್ರತಿ ಸಾಲಿನ ಅಂತ ಕೊನೆಯಲ್ಲಿರುವಂತಹ ವಿದ್ಯಮಾನಂ ಹ್ರಸ್ವಾಕ್ಷರಂ, ಅಲ್ಲಿ ಹ್ರಸ್ವಾಕ್ಷರ ಇದ್ದರೂ ಕೂಡ ಪ್ರತಿ ಸಾಲಿನಲ್ಲಿ ಎಲ್ಲಿಯಾದರೂ ಒಂದು ಕೊನೆಯ ಅಕ್ಷರ, ಸಾಲಿನ ಕೊನೆಯ ಅಕ್ಷರ ಅದು ಹ್ರಸ್ವ ಸ್ವರಾಕ್ಷರ, ಹ್ರಸ್ವ ಸರಹಿತ ವ್ಯಂಜನಾಕ್ಷರ ಏನಿದ್ದರೂ ಕೂಡ ಗುರುಚಿಹ್ನಂ ವಾ ಪ್ರಾಪ್ನೋತಿ, ಅಲ್ಲಿ ನೀವು ಕಡ್ಡಾಯವಾಗಿ ಗುರುಚಿಹ್ನೆಯನ್ನೇ ನೀವು ಹಾಕಬೇಕು. ಪ್ರತಿ ಸಾಲಿನ ಪದ್ಯದ ಕೊನೆಯ ಅಕ್ಷರ ಅಲ್ಲಿ ಲಘು ಇದ್ದರೂ ಅಲ್ಲಿ ನೀವು ಗುರು ಚಿಹ್ನೆಯನ್ನೇ ಹಾಕಬೇಕು, ನೆನಪಿಟ್ಟುಕೊಳ್ಳಬೇಕು. ಇವಿಷ್ಟು ಲಘು ಚಿಹ್ನೆ ಮತ್ತು ಗುರು ಚಿಹ್ನೆಯನ್ನು ಹಾಕಲಿಕ್ಕಿರುವಂತಹ ನಿಯಮಗಳು. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಮುಂದೆ ಗಮನಿಸಿ. ಲಘು ಗುರುಣಾಂ ಅವಸ್ಥಿತಿಂ ಅನುಸೃತ್ಯ ಅಷ್ಟಗಣಾಃ ಭವಂತಿ. ತ್ರಯಾಣಾಂ ಅಕ್ಷರಾಣಾಂ ಏಕಗಣಃ ಭವತಿ. ಲಘು ಗುರುಣಾಂ ಅವಸ್ಥಿತಿಂ ಅನುಸೃತ್ಯ, ಲಘು ಮತ್ತು ಗುರುಗಳನ್ನು ನಾವೆಲ್ಲ ಗುರುತಿಸಿದ ನಂತರ ಅದರ ಸ್ಥಿತಿಯನ್ನು ಅನುಸರಿಸಿ ಲಘು ಗುರುಗಳನ್ನು ನಾವು ಇಟ್ಟುಕೊಂಡು ಅಷ್ಟಗಣಾಃ ಭವಂತಿ, 6 ಗಣಗಳನ್ನು ನಾವು ಮಾಡಬೇಕು. 6 ಗಣಗಳನ್ನು ಮಾಡಲಿಕ್ಕಿದೆ. 8 ಗಣಗಳು ಇವೆ. ಲಘು ಗುರುಗಳನ್ನು ಹೊಂದಿಕೊಂಡು ಒಟ್ಟು 8 ಗಣಗಳಿವೆ. ಅಷ್ಟಗಣಾಃ ಭವಂತಿ, 8 ಗಣಗಳಿವೆ. ತ್ರಯಾಣಾಂ ಅಕ್ಷರಾಣಾಂ ಏಕಃ ಗಣಃ ಭವತಿ, 3 ಅಕ್ಷರಗಳಿಗೆ 1 ಗಣಗಳನ್ನಾಗಿ ಮಾಡಿ ಒಟ್ಟು 8 ಗಣಗಳನ್ನು ನಾವು ಕಲೀಲಿಕ್ಕಿದೆ. ಛಂದಶಾಸ್ತ್ರದಲ್ಲಿ 8 ಗಣಗಳಿವೆ. ಆ ಒಂದೊಂದು ಗಣದಲ್ಲಿ ತ್ರಯಾಣಾಂ ಅಕ್ಷರಾಣಾಂ ಏಕಃ ಗಣ, 1 ಗಣ ಅಂತ ಹೇಳಿದರೆ ಅಲ್ಲಿ 3 ಅಕ್ಷರಗಳ 1 ಗಣ ಇರ್ತದೆ. 3 ಅಕ್ಷರಗಳಿಗೆ 1 ಗಣ, ಹಾಗೆ 8 ಗಣಗಳಿವೆ. ಅಷ್ಟಗಣ ಹಕ್ಕಿ ಯಾವುದಲ್ಲ ಅಷ್ಟಗಣಗಳು? 8 ಗಣಗಳು ಯಾವುದು ಅಂತ ಹೇಳಿದರೆ ಯಗಣ, ರಗಣ, ತಗಣ, ಭಗಣ, ಜಗಣ, ಸಗಣ, ಮಗಣ, ನಗಣ. ಈ 8 ಗಣಗಳು ಯ ರ ತ ಭ ಜ ಸ ಮ ನ ನೆನಪಿಟ್ಟುಕೊಳ್ಬೇಕು. ಯರತ ಭಜಸ ಮನ ಅಂತ ಹೇಳಿ 8 ಗಣಗಳು. ನೋಡಿ ಹೇಗೆ ಗಣಗಳನ್ನು ನಾವು ಗುರುತಿಸಬೇಕು, ಬಹಳ ಮುಖ್ಯ. ಶ್ಲೋಕ ಇದೆ. ಆದಿಮಧ್ಯಾವಸಾನೇಷು ಯರತಾಯಾಂತಿ ಲಾಘವಂ ಭಜಸಾ ಗೌರವಂ ಯಾಂತಿ ಮನೋತು ಗುರುಲಾಘವಂ. ಆದಿಮಧ್ಯಾವಸಾನೇಷು ಯರತ ಯಾಂತಿ ಲಾಘವಂ ಭಜಸಾ ಗೌರವಂ ಯಾಂತಿ ಮನೋತು ಗುರುಲಾಘವಂ. ಈ ಗಣಗಳನ್ನು ಹೇಗೆ ಗುರುತಿಸಬೇಕು ಎನ್ನುವುದಕ್ಕೆ ನಮ್ಮ ಶಾಸ್ತ್ರಜ್ಞರು ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ. ಈ ಶ್ಲೋಕದಲ್ಲಿ ಗಣಗಳನ್ನು ಹೇಗೆ ಗುರುತಿಸಬೇಕು ಎನ್ನುವ ನಿಯಮವನ್ನು ಹೇಳಿದ್ದಾರೆ. ಸುಲಭ ಇದೆ. ತ್ರಯಾಣಾಂ ಅಕ್ಷರಾಣಾಂ ಏಕಃ ಗಣಃ ಭವತಿ ಅಲ್ವಾ, 3 ಅಕ್ಷರಗಳ ಒಂದು ಸಮೂಹಕ್ಕೆ 1 ಗಣ ಅಂತ ಗುರುತಿಸ್ತೇವೆ. ಅಸ್ಮಿನ್ ಶ್ಲೋಕೆ ಗಣ ವಿನ್ಯಾಸಕ್ರಮ ನಿರೂಪ್ಯತೆ. ನೋಡಿ, ಆದಿ ಲಾಘವಂ ಯಗಣ ಯಾಂತಿ. ನೋಡಿ, ಆದಿಯಲ್ಲಿ ಆದಿ ಮಧ್ಯ ಅವಸಾನ ಅಂತ ಇದೆ ಒಂದು ಶಬ್ದ. ನೋಡಿ, ಆದಿ ಹೇಳಿದರೆ ಮೊದಲಿಗೆ ಮೊದಲ ಅಕ್ಷರ, ಮಧ್ಯ ಮಧ್ಯದ ಅಕ್ಷರ, ಅವಸಾನ ಹೇಳಿದರೆ ಅಂತ್ಯದ ಅಕ್ಷರ. ಆದಿ ಲಾಘವಂ, ಲಾಘವಂ ಹೇಳಿದರೆ ಲಘು ಚಿಹ್ನೆ ಅಂತ ತಿಳ್ಕೊಳ್ಬೇಕು. ಲಾಘವಂ ಹೇಳಿದರೆ ಲಘು, ಯಾಂತಿ ಹೇಳಿದರೆ ಪಡೆಯುತ್ತದೆ, ಹೊಂದುತ್ತದೆ. ಆದಿ ಅಕ್ಷರ ಲಘು ಚಿಹ್ನೆಯನ್ನು ಹೊಂದಿದರೆ ಅದಕ್ಕೆ ಯಗಣ, ಯಾಗಣ ಅಂತ ಕರಿತೇವೆ. ನೋಡಿ, ಇಲ್ಲಿ ಆದಿ ಲಘು, ಇಲ್ಲಿದ್ದಂಥದ್ದೇ ಹೇಳಿದ್ದು ನಾನು. ಆದಿ ಲಘು ಯಗಣ ಭವತಿ. ಇಲ್ಲಿ ಯಕಾರ ಮೊದಲ ಅಕ್ಷರ ಆದಿಯಲ್ಲಿದೆ, ಯಾರತ 3 ಅಕ್ಷರ ಇದೆ ಅಲ್ವಾ, ಯಕಾರ ಮೊದಲ ಅಕ್ಷರ. ಹಾಗಾಗಿ ಆದಿಯಲ್ಲಿ
ಲಘು ಇದ್ದರೆ ಅದಕ್ಕೆ ಯಗಣ. ಅಂದರೆ ಚಿಹ್ನೆಯನ್ನು ಹಾಕುವಾಗ ಆದಿಯಲ್ಲಿ ಲಘು ಮತ್ತು 2 ಗುರು ಇದ್ದರೆ ಅದಕ್ಕೆ ಯಗಣ. 3 ಅಕ್ಷರಗಳಿಗೆ 1 ಗಣ ಅಂತ ನಾವು ಹೇಳಿದ್ದೇವೆ ಅಲ್ವಾ. ಹಾಗಾಗಿ ಇಲ್ಲಿ 3 ಅಕ್ಷರಗಳುಂಟು. 3 ಅಕ್ಷರಗಳಿಗೆ 1 ಗಣ. 3 ಅಕ್ಷರಗಳಲ್ಲಿ ಮೊದಲ ಅಕ್ಷರ ಅದು ಲಘು ಆಗಿರಬೇಕು. ಮತ್ತೆ ಉಳಿಯುವಂಥದ್ದು ನಾವು ಒಂದು ಗುರು ಮತ್ತೊಂದು ಗುರು. ಈ ರೀತಿಯಲ್ಲಿ ನಾವು ಚಿಹ್ನೆಯನ್ನು ಬರೆಯುವ ಕ್ರಮ ವಿನ್ಯಾಸ. ಈ ರೀತಿ ಇದ್ದರೆ ಆ ಲಘು ಗುರು ಗುರು ಅಂತ ಒಂದು ಗಣದಲ್ಲಿದ್ದರೆ ಅದಕ್ಕೆ ನಾವು ಯಗಣ ಎಂಬುದಾಗಿ ಕರೀತೇವೆ. ಯ ಎಂಬ ಗಣ, ಯಗಣ. ನೋಡಿ, ಈಗ ಮಧ್ಯ. ಮಧ್ಯ ಲಾಘವಂ ರಗಣ. ಯಾರತ ಇಲ್ಲಿ ಮಧ್ಯದಲ್ಲಿರುವಂಥದ್ದು ರಕಾರ. ಅಂದರೆ ಮಧ್ಯ ಲಘು, ಇಲ್ಲಿರುವಂಥ ಲಘು ಮಧ್ಯಕ್ಕೆ ಬಂದುಬಿಟ್ರೆ ಅದಕ್ಕೆ ರಗಣ. ನೋಡಿ, ವಿನ್ಯಾಸ ಮಾಡುವಾಗ ಈ ರೀತಿ ಇರ್ತದೆ. ಗುರು ಲಘು ಗುರು. ಇಲ್ಲಿರುವಂತಹ ಲಘು ಮಧ್ಯಕ್ಕೆ ಬಂದುಬಿಟ್ರೆ ಆಚೆ ಎರಡು ಪಕ್ಕದಲ್ಲಿ ಇರಬೇಕು, ಗುರು ಚಿಹ್ನೆ ಇರಬೇಕಲ್ವ. ಹಾಗಾಗಿ ಮಧ್ಯ ಲಘು, ಲಘು ಮಧ್ಯದಲ್ಲಿದ್ದರೆ ಅದಕ್ಕೆ ರಗಣ. ಇನ್ನು ಅವಸಾನೇಶು ಲಾಘವಂ. ಅವಸಾನದಲ್ಲಿ ಲಘು ಇದ್ದರೆ ತಗಣ. ಅವಸಾನ ಹೇಳಿದರೆ ಅಂತ್ಯ. ಅಂತ್ಯ ಲಘು, 3 ಅಕ್ಷರಗಳ ಕೊನೆಯ ಅಕ್ಷರ ಲಘು ಆಗಿದ್ದರೆ ಅದಕ್ಕೆ ನಾವು ತಗಣ. ವಿನ್ಯಾಸ ರೀತಿ ಹೀಗಿದೆ ನೋಡಿ. ಗುರು ಗುರು ಲಘು, ಮೊದಲಿಗೆ 2 ಗುರು ಇರ್ತದೆ, 3ನೇ ಅಕ್ಷರ ಲಘು ಬಂದರೆ ಅದಕ್ಕೆ ತಗಣ. ಆದಿ ಮಧ್ಯ ಅಂತ್ಯ, ಅದೇ ಹೇಳಿದ್ದು ಅಂಥದ್ದು. ಆದಿ ಲಘು ಇದ್ದರೆ ಯಗಣ, ಮಧ್ಯದಲ್ಲಿ ಗುರು ಲಘು ಇದ್ದರೆ ರಗಣ, ಅಂತ್ಯದಲ್ಲಿ ಲಘು ಇದ್ದರೆ ತಗಣ. ಯ ರ ತ. ಇದಿಷ್ಟ ಆಯಿತು. ಆದಿ ಮಧ್ಯ ಅಂತ್ಯ. ಮೊದಲಿಗೆ ಗುರುವಿಂದ ಲಘುವಿಂದ ಪ್ರಾರಂಭ ಮಾಡಬೇಕು. ಲಘು ಆದಿ, ಲಘು ಮಧ್ಯ, ಲಘು ಅಂತ್ಯ. ಈಗ ಉಲ್ಟ ಗುರುವಿಂದ ಪ್ರಾರಂಭ ಮಾಡೋಣ. ನೋಡಿ, ಭಜಸ ಗೌರವಂ ಯಾಂತಿ. ನೋಡಿ, ಭಗಣ ಅಂದರೆ ಆದಿ ಗುರು ಭಗಣ. ಆದಿಯಲ್ಲಿ ಗುರು ಬಂದರೆ ಗೌರವಂ ಅಂತ ಹೇಳಿದರೆ ಅಲ್ಲಿ ಗುರು ಅಂತ ಅರ್ಥ. ಆದಿಯಲ್ಲಿ ಗುರು ಬಂದು ಮತ್ತೆ 2 ಲಘು ಇದ್ದರೆ ಅದಕ್ಕೆ ಭಗಣ. ಆದಿ ಗುರು ಭಗಣ. ಆದಿಗುರು ಭಗಣ ಭವತಿ. ವಿನ್ಯಾಸ ರೀತಿ ಏವಂ. ಆದಿಯಲ್ಲಿ ಗುರು ಚಿಹ್ನೆ ಮತ್ತೆ 2 ಲಘು ಚಿಹ್ನೆ, ಇದರ ಆಪೋಸಿಟ್. ಇಲ್ಲಿ ಆದಿಯಲ್ಲಿ ಲಘು ಇದೆ, ಇಲ್ಲಿ ಆಪೋಸಿಟ್ ಮಾಡಬೇಕು ನಾವು. ಆದಿಯಲ್ಲಿ ಗುರು ಮತ್ತೆ 2 ಲಘು, ನೆನಪಿಟ್ಟುಕೊಳ್ಬೇಕು. ಆದಿಗುರು ಭಗಣ. ಇನ್ನು ಮಧ್ಯ ಗೌರವಂ ಜಗಣ. ಮಧ್ಯದಲ್ಲಿ ಗುರು ಇದ್ದರೆ ಅದು ಜಗಣ. ಜಗಣ ಮಧ್ಯದಲ್ಲಿದೆ. ಮಧ್ಯ ಗುರು ಜಗಣ. ವಿನ್ಯಾಸ ರೀತಿ ನೋಡಿ. ಲಘು ಗುರು ಲಘು. ಇಲ್ಲಿ ಆದಿಯಲ್ಲಿ ಉಂಟು, ಇಲ್ಲಿ ಮಧ್ಯಕ್ಕೆ ಬಂದಿದೆ, ಆಗ ಪಕ್ಕದಲ್ಲಿ 2 ಲಘು ಇರ್ತದೆ. ಮಧ್ಯ ಗುರು ಜಗಣ, ಮಧ್ಯದಲ್ಲಿ ಗುರು ಇದೆ. ಅವಸಾನ ಗುರು ಸಗಣ. ಅಂತ್ಯದಲ್ಲಿ ಗುರು ಇದ್ದರೆ, ಕೊನೆಯ ಅಕ್ಷರ ಗುರು ಆಗಿದ್ದರೆ ಅದು ಸಗಣ. ವಿನ್ಯಾಸ ರೀತಿ ಲಘು ಲಘು ಗುರು, ಅಂತ್ಯ ಗುರು ಸಗಣ. ಇಲ್ಲಿ ಆದಿಯಲ್ಲಿ ಮಧ್ಯ ಅಂತ್ಯ, ಗುರುವಿಂದ ಪ್ರಾರಂಭ ಆಗಬೇಕು. ಭಗಣ, ಆದಿ ಗುರು ಭಗಣ, ಮಧ್ಯ ಗುರು ಜಗಣ, ಅಂತ್ಯ ಗುರು ಸಗಣ. 6 ಗಣಗಳಾಯಿತು. ಇನ್ನು ಮಾ ನೌತು ಗುರು ಲಾಘವಂ. ಸರ್ವಗುರು, ಗುರು ಅಂತ ಇದೆಯಲ್ಲ, ಎಲ್ಲ ಗುರು 3 ಅಕ್ಷರವೂ ಗುರುವಾಗಿದ್ದರೆ ಅದು ಮಗಣ. ಸರ್ವಗುರು ಮಗಣ. ವಿನ್ಯಾಸ ಕ್ರಮ ಏವಂ. 2 3 ಅಕ್ಷರಗಳು ಗುರುವಾಗಿದ್ದರೆ 3 ಗುರು ಚಿಹ್ನೆಯನ್ನು ಹಾಕಬೇಕು, ಅದಕ್ಕೆ ಮಗಣ. ಇನ್ನು ನಗಣ. ಸರ್ವ ಲಘು ಲಾಘವಂ ನಗಣ. ಎಲ್ಲ ಲಘು ಚಿಹ್ನೆ ಇದ್ದರೆ, 3 ಅಕ್ಷರವೂ ಲಘು ಚಿಹ್ನೆಯಲ್ಲಿದ್ದರೆ ಅದಕ್ಕೆ ನಗಣ ಎಂಬುದಾಗಿ ಕರೀತೇವೆ. ಸರ್ವ ಲಘು ನಗಣ. ಲಘು ಲಘು ಲಘು. ಇದು ಯರತ ಭಜಸ ಮನ ಎನ್ನುವಂತಹ ಒಂದು ಸರಳವಾಗಿ ಛಂದಸ್ಸಿನ ಗಣವನ್ನು ಗುರುತಿಸುವಂತಹ ಒಂದು ಸುಲಭವಾದಂತಹ ಕ್ರಮ. ಯರತ ಭಜಸ ಮನ. ನೋಡಿ, ಯ ರ ತ ಮೊದಲ 3 ಅಕ್ಷರ, ಆದಿ ಮಧ್ಯ ಅಂತ್ಯದಲ್ಲಿ ಲಘು ಚಿಹ್ನೆಗಳು ಬಂದರೆ ಅದಕ್ಕೆ ಯರತ ಗಣ. ಯಗಣ ಅಂತ ಹೇಳಿದರೆ ಆದಿ ಲಘು, ನೆನಪಿಟ್ಕೊಳ್ಬೇಕು. ರಗಣ ಮಧ್ಯದಲ್ಲಿದ್ದರೆ, ಮಧ್ಯ ಲಘು ಇದ್ದರೆ ಅದು ರಗಣ. ತಗಣ ಅಂತ್ಯ ಲಘು ತಗಣ.
ಹಾಗೆ ಗುರು ಚಿಹ್ನೆ ಆದಿಯಲ್ಲಿ ಬಂದರೆ ಆದಿಗುರು ಭಗಣ, ಮಧ್ಯಗುರು ಜಗಣ, ಅಂತ್ಯ ಗುರು ಸಗಣ. ಇನ್ನು ಸರ್ವ ಗುರು ಎಲ್ಲ ಅಕ್ಷರ 3 ಅಕ್ಷರಗಳು ಗುರು ಚಿಹ್ನೆಯನ್ನು ಪಡೆದರೆ ಅದಕ್ಕೆ ಮಗಣ, ಸರ್ವ ಲಘು ನಗಣ. ಎಲ್ಲ 3 ಅಕ್ಷರಗಳು ಲಘು ಚಿಹ್ನೆಯನ್ನು ಹೊಂದಿದರೆ ಅದಕ್ಕೆ ನಾವು ನಗಣ ಎಂಬುದಾಗಿ ಕರೆಯುತ್ತೇವೆ. ಇದು ನೆನಪಿಟ್ಟುಕೊಳ್ಬೇಕು. ಯರತ, ಭಜಸ, ಮನ. ಯರತದಲ್ಲಿ ಆದಿಯಲ್ಲಿ ಲಘು, ಮಧ್ಯ ಲಘು, ಅಂತ್ಯ ಲಘು. ಭಜಸದಲ್ಲಿ ಉಲ್ಟ, ಆದಿಗುರು, ಜಗಣ ಮಧ್ಯಗುರು, ಅಂತ್ಯದಲ್ಲಿ ಗುರು ಇದ್ದರೆ ಸಗಣ. ಮಗಣ ಹೇಳಿದರೆ ಸರ್ವ ಗುರು, ನಗಣ ಹೇಳಿದರೆ ಸರ್ವ ಲಘು. ಇದು ಕಡ್ಡಾಯವಾಗಿ ನೀವು ಕಲಿಲೇಬೇಕು. ಲಘು ಗುರು ಚಿಹ್ನೆಯನ್ನು ನೀವು ಹಾಕಿದ ನಂತರ 3 ಅಕ್ಷರಗಳಿಗೆ ನೀವು ಅದನ್ನು ವಿಭಾಗ ಮಾಡಲಿಕ್ಕಿದೆ. ವಿಭಾಗ ಮಾಡಿದ ನಂತರ ಒಂದೊಂದು ಗಣಕ್ಕೆ 3 ಅಕ್ಷರಗಳ ಒಂದು ಗಣಕ್ಕೆ ನೀವು ಹೆಸರನ್ನು ಕೊಡಬೇಕು. ಹೆಸರನ್ನು ಕೊಡಬೇಕು ಅಂತಿದ್ದರೆ ಅಲ್ಲಿ ಆದಿಯಲ್ಲಿ ಲಘು ಬಂದರೆ, ಮಧ್ಯಕ್ಕೆ ಲಘು ಬಂದರೆ, ಕೊನೆಯಲ್ಲಿ ಲಘು ಬಂದರೆ ಅದಕ್ಕೆ ಯಾವ ಯಾವ ಗಣಗಳ ಹೆಸರು ಎನ್ನುವಂಥದ್ದು ನೀವು ತಿಳ್ಕೊಳ್ಳೇಬೇಕು. ಖಾಲಿ ಗುರು ಲಘು ಹಾಕಿದರೆ ನಿಮ್ಗೆ ಗೊತ್ತಿದ್ದರೆ ಪ್ರಯೋಜನ ಇಲ್ಲ. ನಂತರ ಆ ಗಣಗಳನ್ನು ಗುರುತಿಸಲಿಕ್ಕೂ ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಈ ಗಣಗಳ 8 ಗಣಗಳನ್ನು ಹೇಗೆ ನೀವು ಗುರುತಿಸಬೇಕು, ಹೆಸರಿಸಬೇಕು ಎನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖ. ಯರತ, ಭ, ಜ, ಸ, ಮ, ನ ಗಣ. ಇನ್ನು ಉದಾಹರಣೆಗಳಲ್ಲಿ ಶ್ಲೋಕದ ಪಾದಗಳಿಗೆ ಲಘು ಚಿಹ್ನೆ ಗುರು ಚಿಹ್ನೆಯನ್ನು ಹಾಕಿ ಗಣಗಳನ್ನೆಲ್ಲ ವಿಭಾಗ ಮಾಡಿ ಅದಕ್ಕೆ ಹೇಗೆ ಹೆಸರು ಕೊಡಬೇಕು ಎನ್ನುವಂಥದ್ದನ್ನು ಅಭ್ಯಾಸ ಮಾಡೋಣ. ನೋಡಿ, ಇಂದ್ರವಜ್ರ ಇದೊಂದು ಛಂದಸ್ಸಿನ ಹೆಸರು. ಬಹಳಷ್ಟು ಛಂದಸ್ಸುಗಳಿವೆ. ಅಲ್ಲಿ ಮೊದಲ ಛಂದಸ್ಸನ್ನು ಇವತ್ತು ನಾವು ಅಭ್ಯಾಸ ಮಾಡೋಣ. ಇಂದ್ರವಜ್ರ ಛಂದಸಃ ನಾಮ ಇಂದ್ರವಜ್ರ. ಅದಕ್ಕೆ ವೃತ್ತಂ ಅಂತ ಕೂಡ ಕರಿತೇವೆ. ಛಂದಸ್ಸಿಗೆ ಮತ್ತೊಂದು ಹೆಸರಿಂದ ಕರಿತೇವೆ ನಾವು, ವೃತ್ತಂ. ಇಂದ್ರವಜ್ರ ವೃತ್ತಂ ಅಂತ ಕೂಡ ಕರಿತೇವೆ. ನೋಡಿ, ನಿಯಮವನ್ನು ಗಮನಿಸಿ. ಅಸ್ಮಿನ್ ವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯಾ 11 ಭವಂತಿ. ಇಂದ್ರವಜ್ರ ಛಂದಸ್ಸಿನಲ್ಲಿ ಇಂದ್ರವಜ್ರ ಇತಿ ವೃತ್ತೆ, ಈ ವೃತ್ತದಲ್ಲಿ ಪ್ರತಿಪಾದಂ, ಪ್ರತಿ ಶ್ಲೋಕದಲ್ಲಿ 4 ಪಾದಗಳಿವೆ. ಆ 4 ಪಾದಗಳಲ್ಲಿಯೂ ಪ್ರತಿ ಪಾದವೂ ಕೂಡ ಅಕ್ಷರಾಣಾಂ ಸಂಖ್ಯಾ, ಅಕ್ಷರಗಳ ಸಂಖ್ಯೆ ಎಷ್ಟಾಗಿರಬೇಕು ಹೇಳಿದರೆ ನೆನಪಿಟ್ಟುಕೊಳ್ಳಿ, 11 ಭವಂತಿ. 11 ಅಕ್ಷರಗಳು ಇರ್ತವೆ. ಇಂದ್ರವಜ್ರ ಛಂದಸ್ಸಿನಲ್ಲಿ 4 ಸಾಲುಗಳಿರ್ತವೆ. 4 ಪಾದಗಳಲ್ಲಿಯೂ 4 ಸಾಲಿನಲ್ಲಿಯೂ ಪ್ರತಿ ಸಾಲು 11 ಅಕ್ಷರಗಳನ್ನು ಹೊಂದಿರಬೇಕು. 11 ಭವಂತಿ. ಇದನ್ನು ನೀವು ಕಲಿಬೇಕು. ಛಂದಸ್ಸು ಬರೆದು ಅಕ್ಷರಗಳನ್ನೆಲ್ಲ ಗುರುತಿಸಿದ ನಂತರ ನೀವು ಈ ವಿವರಣೆಯನ್ನು ಬರೀಲಿಕ್ಕುಂಟು. ಇದನ್ನು ನೀವು ಕಲಿಬೇಕು. ಅಸ್ಮಿನ್ ವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯಾ 11 ಭವಂತಿ. 11 ಅಕ್ಷರಗಳಿವೆ ಪ್ರತಿ ಪಾದದಲ್ಲಿಯೂ. ಇನ್ನು ಗಣ ವಿನ್ಯಾಸ ಕ್ರಮ, ಪ್ರತಿ ಸಾಲಿನಲ್ಲಿ ಯಾವ ಗಣಗಳು ಬರಬೇಕು ಇದು ಕೂಡ ಮುಖ್ಯ. ಗಣ ವಿನ್ಯಾಸ ಕ್ರಮ, ಯಾವುದೆಲ್ಲ ಗಣಗಳು? ತಗಣ, ತಗಣ, ಜಗಣ, ಕೊನೆಯಲ್ಲಿ 2 ಗುರು, ಗುರು. 2 ಅಕ್ಷರಗಳು ಉಳಿತವೆ. 1 ಅಕ್ಷರ ಗುರು, ಮತ್ತೊಂದು ಅಕ್ಷರವು ಗುರು. ಗಣವಿನ್ಯಾಸ ಕ್ರಮ ಅಂತ ಹೇಳಿದರೆ ಗಣ ಯಾವ ವಿನ್ಯಾಸದಲ್ಲಿ ಇದೇ ಗಣಗಳು. ತಗಣ, ತಗಣ, ಜಗಣ, ಗುರು, ಗುರು, ಗುರುದ್ವಯಂ, 2 ಗುರುಗಳು ಇರ್ತವೆ. ಲಕ್ಷಣ, ಇಂದ್ರವಜ್ರ ಛಂದಸ್ಸಿನ ಲಕ್ಷಣವನ್ನು ನೀವು ಕಂಠಪಾಠ ಮಾಡಬೇಕು, ಕಲಿಬೇಕು. ಸುಲಭ ಇದೆ. ಸ್ಯಾದಿಂದ್ರವಜ್ರ ಯದಿತೌ ಜಗೌಗಃ ಅಂತ ಲಕ್ಷಣ. ಸ್ಯಾದಿಂದ್ರವಜ್ರ ಯದಿ ತೌ ಜಗೌ ಗಹ. ಇಂದ್ರವಜ್ರ ಅಂತ ಹೇಳಿದರೆ ಯದಿ ಒಂದು ವೇಳೆ, ತೌ ಅಂತ ಹೇಳಿದರೆ ಇಲ್ಲಿ ದ್ವಿವಚನ. ಇದೊಂದು ಸೂತ್ರ, ಪಿಂಗಳಾಚಾರ್ಯ ಕೊಟ್ಟಂತಹ ಸೂತ್ರ. ಈ ಸೂತ್ರಕ್ಕೂ ಕೂಡ ನಾವು ಗುರು ಲಘು ಚಿಹ್ನೆ ಹಾಕಿದರೂ ಕೂಡ ಇಂದ್ರವಜ್ರ ಛಂದಸ್ಸಿನ ನಿಯಮವನ್ನೇ ಅದು ಪಾಲನೆ ಮಾಡ್ತಾ ಇರ್ತದೆ. ತೌ ಅಂತ ಹೇಳಿದರೆ 2 ತಗಣಗಳು. ಇಲ್ಲಿ ನೋಡಿ, ಇಲ್ಲಿ ಒಂದು ತಗಣ ಮತ್ತೊಂದು ತಗಣ, ಮೊದಲ 2 ಗಣಗಳು ತಗಣ, ಅದಕ್ಕೆ ತೌ ಅಂತ ಹೇಳಿದ್ರು. ತಗಣ, ತಗಣ, 2 ತಗಣಗಳು ಇರಬೇಕು. ಇನ್ನು ಜ ಹೇಳಿದರೆ ಮತ್ತೊಂದು ಜಗಣ ಇರಬೇಕು. ಗೌ ಗಹ, ಗೌ ಹೇಳಿದರೆ 2 ಗ ಅಂತ ಹೇಳಿದರೆ ಗುರು, ಗೌ ಹೇಳಿದರೆ 2 ಗುರುಗಳು ಇರಬೇಕು. ದ್ವಿವಚನ ಅಂತ ತಿಳ್ಕೊಳ್ಬೇಕು. ದ್ವಿವಚನ, ಗುರು, ಗುರು. ಅದನ್ನೇ ಶಾರ್ಟಾಗಿ ಸೂತ್ರದಲ್ಲಿ ಹೇಳಿರುವಂಥದ್ದು. ಸ್ಯಾದಿಂದ್ರವಜ್ರ, ಸ್ಯಾತ್ ಹೇಳಿದರೆ ಇರಬಹುದು, ಇರಬೇಕು. ಯದಿ ಇಂದ್ರವಜ್ರ ತೌ ಜ ಗೌ ಗಹ ಸ್ಯಾತ್. ಇಂದ್ರವಜ್ರ ಅಂತ ಹೇಳಿದರೆ ತಗಣ, ತಗಣ, ಜಗಣ, ಗುರು, ಗುರು, ಇದಿಷ್ಟು ಗಣಗಳು ಇರಬೇಕು. ಶ್ಲೋಕಸ್ಯ ಪಾದಂ, ಒಂದು ಶ್ಲೋಕದ ಪಾದ ಇದೆ ನೋಡಿ. ಧರ್ಮೋ ಹಿ ಯತ್ನೈ ಪುರುಷೇಣ ಕಾರ್ಯ. ಒಂದು ಶ್ಲೋಕದ ಒಂದು ಲೈನ್, ಒಂದು ಪಾದ ಇದೆ.
ಧರ್ಮೋ ಹಿ ಯತ್ನೈ ಪುರುಷೇಣ ಕಾರ್ಯ ಇತಿ. ಪ್ರಿಯ ವಿದ್ಯಾರ್ಥಿನಃ, ಇದಂ ಲಘು ಗುರು ಇತಿ ಛಂದಃಶಾಸ್ತ್ರೇ ಅತ್ಯಂತಂ ಮುಖ್ಯಂ. ಅತಃ ಸಮ್ಯಕ್ ಅಭ್ಯಾಸಃ ಕರ್ತವ್ಯಃ. ಲಘು ಗುರು ಚಿಹ್ನೆಯನ್ನು ಹಾಕಿ ಗಣಗಳನ್ನು ಬರೆಯುವಂಥದ್ದು ಅತ್ಯಂತ ಪ್ರಮುಖ ಅಂಶ. ಪರೀಕ್ಷೆಗೂ ಕೂಡ 3 ಅಂಕಗಳು ಬರುತ್ತವೆ. ಹಾಗಾಗಿ ಸರಿಯಾಗಿ ಗಮನಿಸಿ ಅಭ್ಯಾಸ ಮಾಡಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಹೇಗೆ ನಾವು ಒಂದು ಶ್ಲೋಕ ಕೊಟ್ಟರೆ ಅದಕ್ಕೆ ಗುರು ಲಘು ಚಿಹ್ನೆಗಳನ್ನು ಹಾಕುವಂಥದ್ದು, ಗಣ ವಿಭಾಗ ಮಾಡುವಂಥದ್ದು ಹೇಗೆ ಎನ್ನುವಂಥದ್ದನ್ನು ಸರಿಯಾಗಿ ಗಮನಿಸಿ. ನೋಡಿ, ಒಂದೊಂದೇ ಅಕ್ಷರಗಳಿಗೆ ನಾವು ಗುರು ಚಿಹ್ನೆ ಲಘು ಚಿಹ್ನೆ ಗುರುತಿಸ್ತಾ ಹೋಗಬೇಕು. ನೋಡಿ, ಮೊದಲ ಅಕ್ಷರ ಧಕಾರ ಅಲ್ವಾ. ಯತ್ರ ಹ್ರಸ್ವಃ ಅಸ್ತಿ ಹ್ರಸ್ವಸ್ವರ ಸಹಿತ ವ್ಯಂಜನಾಕ್ಷರಂ ಅಸ್ತಿ ಝಟಿತಿ ಅಗ್ರೆ ದ್ರಷ್ಟವ್ಯಂ. ಅನುಸ್ವಾರಃ ಅಸ್ತಿ ವಾ ಸಂಯುಕ್ತಾಕ್ಷರಂ ಅಸ್ತಿ ವಾ ಇತಿ ದ್ರಷ್ಟವ್ಯಂ. ನಾವು ನೆನಪಿಟ್ಟುಕೊಳ್ಬೇಕು, ಪ್ರತಿಯೊಂದು ಅಕ್ಷರಕ್ಕೂ ಗುರು ಲಘು ಚಿಹ್ನೆಯನ್ನು ಹಾಕುವಾಗ ನಾವು ಒಂದೊಂದು ಅಕ್ಷರವನ್ನು ನಾವು ಗಮನಿಸ್ತೇವೆ, ನಂತರದ ಅಕ್ಷರವನ್ನು ಕೂಡ ನೀವು ನೋಡ್ತಾ ಇರಬೇಕು. ಉದಾಹರಣೆಗೆ ನೋಡಿ, ಇಲ್ಲಿ ಧಕಾರ, ಮಹಾಪ್ರಾಣ ಧಕಾರ ಇದೆ. ಧ ಪ್ಲಸ್ ಅಕಾರ, ಅಕಾರ ಇದ್ದರೆ ಹ್ರಸ್ವ ಸ್ವರಸಹಿತ ವ್ಯಂಜನಾಕ್ಷರ ಇದ್ದರೆ ನಾವು ಲಘು ಚಿಹ್ನೆಯನ್ನು ಹಾಕಬೇಕು. ಆದರೆ ಪ್ರತಿ ಸಲ ಅಲ್ಲಿ ಹ್ರಸ್ವ ಸ್ವರಸಹಿತ ವ್ಯಂಜನಾಕ್ಷರ ಇದ್ದರೆ ಅದರ ಮುಂದಿನ ಅಕ್ಷರ ಏನುಂಟು ಅಂತ ನಾವು ಕಣ್ಣು ಹಾಯಿಸಬೇಕು. ಇಲ್ಲಿ ನೋಡಿ, ಮುಂದಿನ ಅಕ್ಷರ ಏನಿದೆ, ಸಂಯುಕ್ತ ಅಕ್ಷರ ಇದೆ ಅಲ್ವಾ. ಧರ್ಮೋ, ಋ ಪ್ಲಸ್ ಮ, ರಾ ಮತ್ತು ಮ 2 ಅಕ್ಷರ ಸಂಯುಕ್ತಾಕ್ಷರ ಇದೆ. ಹಾಗಾಗಿ ಸಂಯುಕ್ತಾಕ್ಷರಸ್ಯ ಪೂರ್ವಸ್ಥಿತಂ ಅಕ್ಷರಂ ಗುರುಹು ಭವತಿ. ಹಾಗಾಗಿ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ ಅಲ್ಲಿ ಲಘು ಇದ್ದರೂ ನೀವು ಗುರು ಚಿಹ್ನೆಯನ್ನು ಹಾಕಬೇಕು. ಹಾಗಾಗಿ ಧಕಾರ ಏನಾಗ್ತದೆ, ಧಕಾರ ಗುರು ಚಿಹ್ನೆಯನ್ನು ಪಡೆಯುತ್ತದೆ ಅಲ್ವಾ. ಇಲ್ಲಿ ಗುರು ಚಿಹ್ನೆ ಯಾಕೆ ಬಂತು, ಹ್ರಸ್ವ ಸ್ವರಸಹಿತ ವ್ಯಂಜನಾಕ್ಷರದ ಮುಂದಿನ ಅಕ್ಷರ ಇಲ್ಲಿ ಒತ್ತಕ್ಷರ ಇದೆ, ಸಂಯುಕ್ತಾಕ್ಷರ ಇದೆ, ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ ಲಘು ಇದ್ದರೂ ನೀವಲ್ಲಿ ಗುರು ಚಿಹ್ನೆಯನ್ನು ಹಾಕಬೇಕು. ಹಾಗಾಗಿ ಈ ಧಕಾರ ಗುರು ಚಿಹ್ನೆಯನ್ನು ಹೊಂದಿದೆ. ನೆಕ್ಸ್ಟ್ ಎರಡನೇ ಅಕ್ಷರ ಮೋ, ಒತ್ತಕ್ಷರ ಇದೆ, ಸಂಯುಕ್ತಾಕ್ಷರ ಇದೆ, ಅದರ ಜೊತೆಗೆ ಮ ಪ್ಲಸ್ ಓ ಅಂತಿಮ ಸ್ವರಾಕ್ಷರ, ದೀರ್ಘ ಸ್ವರಾಕ್ಷರ ಇದೆ ಅಲ್ವಾ. ಮ ಪ್ಲಸ್ ಓ, ಮೋ ದೀರ್ಘ ಸ್ವರಾಕ್ಷರ ಇರುವ ಕಾರಣ ಈ ಅಕ್ಷರದ ತಲೆಯ ಮೇಲೆ ಯಾವ ಚಿಹ್ನೆ ಹಾಕಬೇಕು, ಗುರು ಚಿಹ್ನೆ. ಯಾಕೆ ಗುರು ಅಂತ ಹೇಳಿದರೆ ಮ ಪ್ಲಸ್ ಓ ದೀರ್ಘ ಇದೆ, ಸಂಯುಕ್ತಾಕ್ಷರ ಇದ್ದಕ್ಕೆ ಗುರು ಚಿಹ್ನೆಯನ್ನು ಹಾಕಿದ್ದಲ್ಲ, ಕೊನೆಯ ಅಕ್ಷರ ಇಲ್ಲಿ ಮ ಪ್ಲಸ್ ಓ ದೀರ್ಘ ಇರುವ ಕಾರಣ, ಓಕಾರ ದೀರ್ಘ ಆದ ಕಾರಣ ಗುರು ಚಿಹ್ನೆ. ನೆಕ್ಸ್ಟ್ ಹಿ, ಮುಂದಿನ ಅಕ್ಷರ ಏನಿಲ್ಲ, ಒತ್ತಕ್ಷರ ಇಲ್ಲ, ಹಿ. ಹ ಪ್ಲಸ್ ಇ, ಹ್ರಸ್ವ ಸ್ವರಸಹಿತ ವ್ಯಂಜನಾಕ್ಷರ ಅಲ್ವಾ, ಹಿ ದೀರ್ಘ ಇಲ್ಲ, ಹಾಗಾಗಿ ಲಘು ಚಿಹ್ನೆ, ಲಘು ಚಿಹ್ನೆಯನ್ನು ಹಾಕಬೇಕು. ಮುಂದಿನ ಅಕ್ಷರ ಯ, ಯಾಕಾರದ ಮುಂದಿನ ಅಕ್ಷರ ಒತ್ತಕ್ಷರ ಇದೆ, ಹಾಗಾಗಿ ಸಂಯುಕ್ತಾಕ್ಷರಸ್ಯ ಪೂರ್ವಂ ಸ್ಥಿತಂ ಅಕ್ಷರಂ ಗುರುಹು ಭವತಿ. ಹಾಗಾಗಿ ಯಕಾರ ಯು ಪ್ಲಸ್ ಆ, ಹ್ರಸ್ವ ಅಕಾರ ಇದೆ, ಆದರೂ ಮುಂದಿನ ಅಕ್ಷರ ಒತ್ತಕ್ಷರ ಇರುವ ಕಾರಣ ಹಿಂದಿನ ಅಕ್ಷರ ಗುರು ಚಿಹ್ನೆ, ಗುರು ಚಿಹ್ನೆ ಸರಳ ರೇಖೆಯನ್ನೇ ಹಾಕಬೇಕು. ಯತ್ನೈಹಿ ಅಲ್ವಾ, ಈ ಅಕ್ಷರ ನೋಡಿ, ತ ಪ್ಲಸ್ ನ ಪ್ಲಸ್ ಐ ಮತ್ತು ವಿಸರ್ಗ ಇದೆ ಅಲ್ವಾ. ವಿಸರ್ಗ ಇರುವ ಕಾರಣ ವಿಸರ್ಗಯುಕ್ತ ಶಬ್ದ ಅಕ್ಷರ ಅದು ಗುರು ಚಿಹ್ನೆ. ಐ ಒತ್ತಕ್ಷರ ಸಂಧಿಯಕ್ಷರ ಇದೆ ದೀರ್ಘ, ನಂತರ ಇಲ್ಲಿ ವಿಸರ್ಗ ಇದೆ, ವಿಸರ್ಗ ಇದ್ದರೆ ವಿಸರ್ಗದ ತಲೆಯ ಮೇಲೆ ಇರುವಂಥ, ವಿಸರ್ಗ ಇರುವಂಥ ಅಕ್ಷರದ ತಲೆಯ ಮೇಲೆ ಗುರು ಚಿಹ್ನೆಯನ್ನು ಹಾಕಬೇಕು. ಗೊತ್ತಾಯ್ತಲ್ಲ. ವಿಸರ್ಗ ದೀರ್ಘ ಇಲ್ಲಿ ಗುರು ಯಾಕೆ ಬಂತು, ವಿಸರ್ಗ ಇರುವ ಕಾರಣ. ನೆಕ್ಸ್ಟ್ ಪು, ಪ ಪ್ಲಸ್ ಉ, ಇಲ್ಲಿ ಒತ್ತಕ್ಷರ ಇಲ್ಲ ಮುಂದಿನ ಅಕ್ಷರ, ಹಾಗಾಗಿ ಪ ಪ್ಲಸ್ ಉ ಹ್ರಸ್ವ ಉಕಾರ, ಹಾಗಾಗಿ ಲಘು ಚಿಹ್ನೆ. ರು, ರ ಪ್ಲಸ್ ಉ ದೀರ್ಘ ಇಲ್ಲ, ಹ್ರಸ್ವ ಉಕಾರ ಇದೆ, ಹಾಗಾಗಿ ಲಘು ಚಿಹ್ನೆ. ಶೇ, ಮುಂದೆ ಒತ್ತಕ್ಷರ ಇಲ್ಲ, ಶ್ ಪ್ಲಸ್ ಎ ದೀರ್ಘ ಏಕಾರ ಇದೆ, ಹಾಗಾಗಿ ಲಘು ಚಿಹ್ನೆ, ಗುರು ಚಿಹ್ನೆ ಯಾವುದು, ಗುರು ಚಿಹ್ನೆ ಅಲ್ವಾ. ದೀರ್ಘ ಏಕಾರ ಇರುವ ಕಾರಣ ಗುರು ಚಿಹ್ನೆ. ಣ, ಣ ಪ್ಲಸ್ ಆ ದೀರ್ಘ ಎಲ್ಲಿ ಇಲ್ಲ, ಹ್ರಸ್ವ ಆಕಾರ ಇದೆ, ಲಘು ಚಿಹ್ನೆ. ಕಾರ್ಯ, ಇಲ್ಲಿ ಒತ್ತಕ್ಷರ ಇದೆ ಕೊನೆಯ ಅಕ್ಷರ, ಹಿಂದಿನ ಅಕ್ಷರ ಇಲ್ಲಿ ಹೇಗೂ ದೀರ್ಘ ಇದೆ, ಕ ಪ್ಲಸ್ ಆ ದೀರ್ಘ ಇದೆ, ಹಾಗಾಗಿ ಗುರು ಚಿಹ್ನೆ. ನೋಡಿ, ಪ್ರತಿ ಪಾದದ ಕೊನೆಯ ಅಕ್ಷರ ಲಘು ಇದ್ದರೂ ಕೂಡ ಗುರು ಹಾಕಬೇಕು. ಇಲ್ಲಿ ಕೊನೆಯ ಅಕ್ಷರ ನೀವು ನೋಡಲಿಕ್ಕಿಲ್ಲ, ಲಘು ಇದೆ ಗುರು ಇದೆ ಅಂಥೇಳಿ ನೇರವಾಗಿ ನೀವು ಗುರು ಚಿಹ್ನೆಯನ್ನೇ ಹಾಕಬೇಕು.
ಪ್ರತಿಪಾದದ ಕೊನೆಯ ಅಕ್ಷರ ಯಾವತ್ತೂ ಕೂಡ ಗುರು ಚಿಹ್ನೆಯಲ್ಲಿ ಇರಬೇಕು. ಈಗ ನಾವು ಗುರು ಚಿಹ್ನೆ ಲಘು ಚಿಹ್ನೆಯನ್ನು ಹಾಕಿ ಆಯಿತು ಪ್ರತಿಯೊಂದು ಅಕ್ಷರಕ್ಕೂ. ಇನ್ನು ಎರಡನೇ ಹಂತ, ಮೂರು ಮೂರು ಅಕ್ಷರಗಳಿಗೆ ಒಂದೊಂದು ಗಣವನ್ನಾಗಿ ನೀವು ಮಾಡಬೇಕು. ಒಂದು ಪೆನ್ಸಿಲಲ್ಲಿ ಒಂದು ಗೆರೆ ಎಳಿಬೇಕು. ಹೇಗೆ? ಈ ರೀತಿ 3 ಅಕ್ಷರ, ಧರ್ಮೋಹಿ 3 ಅಕ್ಷರ ಆಯಿತು, ಒಂದು ಗೆರೆ. ಮತ್ತೆ 3 ಅಕ್ಷರ, ಯತ್ನೈಹಿ ಪು, ಇಲ್ಲಿ ಒಂದು ಗೆರೆ. ಋಷೇಣ ಮತ್ತೊಂದು ಗೆರೆ. ಮತ್ತೆ 2 ಅಕ್ಷರಗಳು ಉಳಿತವೆ. ಇದಿಷ್ಟ ಆಯಿತು. ಇನ್ನು ಕೊನೆಗೆ ಈ ಗಣಗಳನ್ನು ನೀವು ಗುರುತಿಸಬೇಕು. ಆಗ ನೀವು ಯರತ ಭಜಸ ಮನ ಅದನ್ನು ನೀವು ನೆನಪು ಮಾಡಿಕೊಳ್ಬೇಕು. ಸೂತ್ರ ಇಲ್ಲಿ ಅಂತ್ಯ ಲಘು ಬಂದಿದೆ ಅಲ್ವಾ? ಅಂತ್ಯ ಲಘು, ಆದಿಯಲ್ಲಿ ಲಘು ಇದ್ದರೆ ಯಗಣ, ಯ ರ, ಮಧ್ಯಕ್ಕಿದ್ರೆ ರಗಣ, ಅಂತ್ಯಕ್ಕೆ ಬಂದರೆ ಹಾಗಾದರೆ ತಗಣ. ಯರತ ಅಲ್ವಾ? ಅಂತ್ಯದಲ್ಲಿದ್ದರೆ ತಗಣ. ಇಲ್ಲಿ ಕೂಡ ಅಂತ್ಯ ಇದರ ಹಾಗೆ ಇದೆ, ಸೇಮ್ ಇದೆ. ಅಂತ್ಯ ಲಘು ಅಲ್ವಾ? 3 ಅಕ್ಷರಗಳ ಒಂದು ಗಣ, ಕೊನೆಯಲ್ಲಿ ಲಘು ಚಿಹ್ನೆ ಇದೆ. ಹಾಗಾಗಿ ಯ ರ ತ ತಗಣವನ್ನು ನೆನಪು ಮಾಡ್ಕೊಳ್ಬೇಕು, ತಗಣ ಆಗ್ತದೆ. ನೋಡಿ, ಇಲ್ಲಿ ಲಘು ಗುರು ಲಘು ಇದೆ, ಮಧ್ಯದಲ್ಲಿ ಗುರು ಇದೆ. ಹಾಗಾಗಿ ಯರತ ಅಲ್ಲ, ಭಜಸ ಭಜ ಜಗಣ ಮಧ್ಯದಲ್ಲಿದೆ ಅಲ್ವಾ? ಗುರು ಮಧ್ಯದಲ್ಲಿರುವ ಕಾರಣ ಅದು ಜಗಣ. ಇನ್ನು ಕೊನೆಗೆ 2 ಅಕ್ಷರ ಗುರು, ಗುರು ಗುರು. ನಂತರ ಇವಿಷ್ಟು ಮಾಡಿದ ನಂತರ ನೀವು ತಲೆಯ ಮೇಲೆ ಕೊನೆಗೆ ಗಣಗಳನ್ನು ಹೆಸರಿಸಬೇಕು. ಈ ಗಣ ಗುರು ಗುರು ಲಘು ಇದ್ದರೆ ತಗಣ, ಗುರು ಗುರು ಲಘು ಇದ್ದರೆ ತಗಣ, ಇದೆರಡು ಒಂದೇ. ಲಘು ಗುರು ಲಘು ಬಂದರೆ ಜಗಣ. ಯರತ ಭಜಸ ಭಜ ಜಗಣ, ಮಧ್ಯ ಬಂದರೆ ಗುರು ಮಧ್ಯದಲ್ಲಿದ್ದರೆ ಮಧ್ಯ ಗುರು ಜಗಣ. ಇನ್ನು ಕೊನೆಗೆ ಉಳಿಯುವಂಥ 2 ಅಕ್ಷರಗಳು ಅದರ ತಲೆ ಮೇಲೆ ಗು ಅಂತ ಬರೀಬೇಕು. ಗುರು ಗು ಅಂತ ಹೇಳಿದರೆ ಗುರು. ಇದು ನಿಯಮ ನೋಡಿ. ಸ್ಯಾದಿಂದ್ರ ವಜ್ರ ಯದಿತೌ ಜಗೌಗಹ. ತೌ ತಗಣ 2 ಇದೆ ಅಲ್ವಾ? ತ ತ ಜಗಣ ಗುರು ಗುರು. ಗುರು ಲಘು ಹಾಕಿದ ನಂತರ ನೀವು ಈ ಸೂತ್ರವನ್ನು ಪರೀಕ್ಷೆಯಲ್ಲಿ ಬರೀಬೇಕು. ಅಸ್ಮಿನ್ ವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯಾ 11 ಭವಂತಿ. ಗಣವಿನ್ಯಾಸಕ್ರಮ ತಗಣ ತಗಣ ಜಗಣ ಗುರು ಗುರು. ಲಕ್ಷಣಂ ಸ್ಯಾದಿಂದ್ರ ವಜ್ರ ಯದಿತೌ ಜಗೌಗಹ ಅಂತ ಲಕ್ಷಣವನ್ನು ಬರೀಬೇಕು. ಮತ್ತು ಅದು ಕೊನೆಗೆ ಸೇರಿಸಬೇಕು. ಅತಃ ಅತ್ರ ಇಂದ್ರವಜ್ರ ಛಂದಃ ಅಂತ ಹೇಳಿ ಕೊನೆಗೆ ಸೇರಿಸ್ಬೋದು. ಇವಿಷ್ಟು ಇಂದ್ರವಜ್ರ ಛಂದಸ್ಸಿಗೆ ಶ್ಲೋಕದ ಪಾದಕ್ಕೆ ಲಘು ಗುರುವನ್ನು ಹಾಕುವಂಥದ್ದು. ಮತ್ತೊಂದು ಉದಾಹರಣೆಯನ್ನು ಗಮನಿಸಿ, ಸರಿಯಾಗಿ ಗಮನಿಸಿ. ಗುರು ಲಘು ಹಾಕುವಂಥದ್ದು ಕ್ಷಾರಂ ಜಲಂ ವಾರಿ ಮುಚಃ ಪಿಬಂತಿ. ಸುಭಾಷಿತದಲ್ಲಿದೆ ಕ್ಷಾರಂ ಜಲಂ ವಾರಿ ಮುಚ ಪಿಬಂತಿ. ಒಂದೊಂದೇ ಅಕ್ಷರಕ್ಕೆ ಗುರು ಲಘು ಚಿಹ್ನೆಯನ್ನು ಹಾಕ್ತಾ ಹೋಗುವ. ಮೊದಲ ಅಕ್ಷರ ಕ್ಷ, ಒತ್ತಕ್ಷರ ಇಲ್ಲ ಮುಂದೆ. ಎರಡನೇ ಅಕ್ಷರ ಕ್ಷ, ಇದೇ ಒತ್ತಕ್ಷರ. ಅದರ ಹಿಂದಿನ ಅಕ್ಷರ ನಾವು ನೋಡಲಿಕ್ಕಿಲ್ಲ, ಇಲ್ಲಿ ಯಾವುದೂ ಇಲ್ಲ. ಕ ಪ್ಲಸ್ ಶ್ ಪ್ಲಸ್ ಆ, ದೀರ್ಘ. ಕ್ಷ ದೀರ್ಘ ಇರುವ ಕಾರಣ ಗುರು ಚಿಹ್ನೆಯನ್ನು ಹಾಕಬೇಕು. ಕ್ಷಾರಂ, ರಂ ಋ ಪ್ಲಸ್ ಅಂ, ಅನುಸ್ವಾರ, ಅನುಸ್ವಾರಯುಕ್ತಂ ಅಕ್ಷರಂ ಗುರು ಭವತಿ, ಗುರು ಚಿಹ್ನೆಯನ್ನು ಹಾಕಬೇಕು. ಜಲಂ ಜ ಜಕಾರ ಹೃಸ್ವ ಸ್ವರ ಸಹಿತ ವ್ಯಂಜನಾಕ್ಷರ ಅಲ್ವಾ? ಇಲ್ಲಿ ದೀರ್ಘ ಇಲ್ಲ, ಜ ಪ್ಲಸ್ ಆ, ಹಾಗಾಗಿ ಲಘು ಚಿಹ್ನೆ ಹಾಕಬೇಕು. ಲಂ ಲ ಪ್ಲಸ್ ಅಂ, ಅನುಸ್ವಾರಯುಕ್ತವಾದಂತಹ ವ್ಯಂಜನಾಕ್ಷರ ಇದೆ, ಹಾಗಾಗಿ ಲಂ ಗುರು ಚಿಹ್ನೆಯನ್ನು ಹಾಕಬೇಕು. ಅನುಸ್ವಾರ ಇರುವ ಕಾರಣ ಆ ಅಕ್ಷರಕ್ಕೆ ಗುರು ಚಿಹ್ನೆ. ವಾರಿ ಮುಚಃ, ವಾ ದೀರ್ಘ, ವ ಪ್ಲಸ್ ಆ ದೀರ್ಘ ಬಂದಿದೆ, ಗುರು ಚಿಹ್ನೆ. ರಿ ಋ ಪ್ಲಸ್ ಇ, ಹೃಸ್ವ ಇಕಾರ ಇದೆ, ಎಲ್ಲಿಯೂ ದೀರ್ಘ ಇಲ್ಲ, ಹಾಗಾಗಿ ಲಘು ಚಿಹ್ನೆ. ಮುಚಃ ಮು, ಮು ಪ್ಲಸ್ ಉ, ದೀರ್ಘ ಎಲ್ಲಿಯೂ ಇಲ್ಲ, ಹೃಸ್ವ ಉಕಾರ ಇದೆ, ಲಘು ಚಿಹ್ನೆ. ಚಹ ಚ ಪ್ಲಸ್ ಅಹ, ವಿಸರ್ಗ ಇದೆ, ವಿಸರ್ಗ ಇದ್ದರೆ ವಿಸರ್ಗಯುಕ್ತವಾದಂತಹ ಪದ ಅದು ಗುರು ಚಿಹ್ನೆಯನ್ನೇ ಹಾಕಬೇಕು. ಪಿಬಂತಿ 3 ಅಕ್ಷರ ಇದೆ, ಪ ಪ ಪ್ಲಸ್ ಇ ಪಿ, ದೀರ್ಘ ಎಲ್ಲಿಯೂ ಇಲ್ಲ, ಹೃಸ್ವ ಇಕಾರ ಇದೆ, ಹಾಗಾಗಿ ಲಘು ಚಿಹ್ನೆ. ಪಿಬಂತಿ, ಇಲ್ಲಿ ನೋಡಿ ಬಕಾರ ಇದೆ, ಬ ಪ್ಲಸ್ ಆ ಲಘು, ಆದರೆ ಮುಂದಿನ ಅಕ್ಷರ ನೋಡ್ತಾ ಇರಬೇಕು. ಇಲ್ಲಿ ಒತ್ತಕ್ಷರ ಇದೆ, ನ ಪ್ಲಸ್ ತ, 2 ಅಕ್ಷರ ಸೇರಿದೆ ವ್ಯಂಜನಾಕ್ಷರ, ಹಾಗಾಗಿ ವ್ಯಂಜನಾಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಗುರು ಚಿಹ್ನೆಯನ್ನು ಹಾಕಬೇಕು. ಆಗ ಹಿಂದಿನ ಅಕ್ಷರ ಬಕಾರ, ಇದು ಗುರು ಚಿಹ್ನೆಯನ್ನು ಪಡೆಯುತ್ತದೆ. ಇನ್ನು ತಿ, ಪಾದದ ಕೊನೆಯ ಅಕ್ಷರ ಏನಾಗಿರಬೇಕು? ಕಡ್ಡಾಯವಾಗಿ ಗುರು ಚಿಹ್ನೆಯನ್ನೇ ಹೊಂದಬೇಕು. ಇದಿಷ್ಟು ನಾವು ಗುರು ಚಿಹ್ನೆ ಲಘು ಚಿಹ್ನೆಯನ್ನು ಹಾಕಿ ಆಯಿತು. ನಂತರ ಎರಡನೇ ಹಂತ, 3 ಅಕ್ಷರಗಳಿಗೆ ವಿಭಾಗ ಮಾಡಬೇಕು. ಒಂದೊಂದು ಗೆರೆಯನ್ನು ಎಳಿಬೇಕು. 3 ಅಕ್ಷರ ಕ್ಷಾರಂ ಜ 3 ಅಕ್ಷರ ಆಯಿತು. ಲಂ ವಾ ರಿ, ಇಲ್ಲಿಗೊಂದು ಗೆರೆ 3 ಅಕ್ಷರ ಆಯಿತು.
ಮು ಚ ಪಿ ಇಲ್ಲಿ ಒಂದು ಲೈನ್, ಕೊನೆಯ ಅಕ್ಷರ 2 ಉಳಿದಿದೆ. ಇವಿಷ್ಟಾದ ನಂತರ ಇಲ್ಲಿ ತಲೆಯ ಮೇಲೆ ಸ್ಥಳ ಇದೆ ಅಲ್ವಾ, ಇಲ್ಲಿ ನೀವು ಯಾವ ಯಾವ ಗಣಗಳು ಎಂಬುದನ್ನು ನೀವು ಬರಿಬೇಕು, ಸ್ಪಷ್ಟವಾಗಿ ಬರಿಬೇಕು. ಒಂದು ಗಣವು ತಪ್ಪಾಗಬಾರ್ದು ಆಚೀಚೆ. ನೋಡಿ, ಗುರು ಮೊದಲ ಗಣ ನೋಡಿ, ಗುರು ಗುರು ಲಘು ಬಂದಿದೆ. ಅಂದರೆ ಲಘು ಎಲ್ಲಿದೆ? ಅಂತ್ಯದಲ್ಲಿದೆ ಅಲ್ವಾ. 3ನೇ ಅಕ್ಷರ ಅಂತ್ಯದಲ್ಲಿ ಲಘು ಇದೆ. ಯರತ ಭಜಸ ಮನ ನೆನಪಿಟ್ಕೊಳ್ಬೇಕು. ಆದಿಯಲ್ಲಿದ್ದರೆ ಯಗಣ, ರಗಣ ಹೇಳಿದರೆ ಮಧ್ಯ, ಲಘು ಅಂತ್ಯಕ್ಕೆ ಬಂದರೆ ತಗಣ. ಯರತ ತಗಣ ಅಂತ್ಯದಲ್ಲಿದೆ, ಹಾಗಾಗಿ ಇಲ್ಲಿ ತಗಣ. ಇಲ್ಲಿ ಕೂಡ ಇದರ ಹಾಗೆ ಇದೆ ಕ್ರಮ ವಿನ್ಯಾಸ ರೀತಿ, ಗುರು ಗುರು ಲಘು, ಹಾಗಾಗಿ ಈ ಗಣವು ಕೂಡ ತಗಣ. ಲಘು ಗುರು ಲಘು ಇದೆ, ಇಲ್ಲಿ ಗುರು ಮಧ್ಯಕ್ಕೆ ಬಂದಿದೆ ಅಲ್ವಾ. ಯರತ ಭಜಸ ಭಗಣ, ಗುರು ಆದಿಯಲ್ಲಿದ್ದರೆ ಭಗಣ, ಗುರು ಮಧ್ಯದಲ್ಲಿದ್ದರೆ ಜಗಣ, ಹಾಗಾಗಿ ಇದು ಜಗಣ. ಇನ್ನು ಕೊನೆಗೆ ಉಳಿಯುವಂಥದ್ದು ಗುರು ಗುರು. ನಂತರ ಸ್ಪಷ್ಟವಾಗಿ ಬರಿಬೇಕು. ತಗಣ ತಗಣ ಜಗಣ ಗುರು ಗುರು, ಇದನ್ನು ನೀವು ಸ್ಪಷ್ಟವಾಗಿ ಬರಿಬೇಕು. ಇಲ್ಲಿ ತಪ್ಪಾಗಬಾರ್ದು, ಇಲ್ಲಿ ತಪ್ಪಾದರೆ ಒಂದೊಂದು ಮಾರ್ಕ್ ಕಳ್ಕೊಳ್ತೀರಾ. ಇದಿಷ್ಟು ಬರೆದ ನಂತರ ಅದರ ಕೆಳಗೆ ನೀವು ವಿವರಣೆಯನ್ನು ಬರಿಬೇಕು. ಅಸ್ಮಿನ್ ವೃತ್ತೆ ಅಥವಾ ಇಂದ್ರವಜ್ರಾವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯಾ 11. ಲೆಕ್ಕ ಮಾಡಿ ನೀವು 1 2 3 4 5 6 7 8 9 10 11 11 ಅಕ್ಷರಗಳಿದೆ. ಮೊದಲಿಗೆ ನೀವು ಅಕ್ಷರಗಳನ್ನು ಲೆಕ್ಕ ಮಾಡ್ಕೊಳ್ಳಿ. 11 ಅಕ್ಷರ ಇದ್ದರೆ ಇಂದ್ರವಜ್ರ. ವಂಶಸ್ಥ ಅಂತ ಕೂಡ ಇದೆ, ಅದು ಕೂಡ ಉಪೇಂದ್ರ ವಜ್ರ ಅಂತ ಕೂಡ ಇದೆ, ಅದು 11 ಅಕ್ಷರಗಳಿರುವಂಥದ್ದೇ. ಅದು ಬರುವ ಮುಂದಿನ ತರಗತಿಯಲ್ಲಿ ನೋಡೋಣ. 11 ಅಕ್ಷರ ಇದ್ದರೆ ಇಂದ್ರವಜ್ರ. ಹಾಗಾಗಿ ಅಸ್ಮಿನ್ ವೃತ್ತೆ ಅಥವಾ ಇಂದ್ರವಜ್ರಾವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯಾ 11 ಭವಂತಿ. 11 ಅಕ್ಷರಗಳಿವೆ, ಹೀಗೆ ಬರಿಬೇಕು. ನಂತರ ಗಣವಿನ್ಯಾಸ ಕ್ರಮ ತಗಣ ತಗಣ ಜಗಣ ಗುರು ಗುರು, ಇದೇ ರೀತಿ ಬರಿಬೇಕು. ಪಠ್ಯಪುಸ್ತಕದಲ್ಲಿ ಇದೆ ತಗಣ ತಗಣ ಜಗಣ. ತಗಣ ಇದು, ಇಲ್ಲಿ ತಗಣ ಜಗಣ ಗುರು ಗುರು. ಲಕ್ಷಣ ಬರೀರಿ. ಸ್ಯಾದಿಂದ್ರವಜ್ರ ಯದಿತೌ ಜಗೌಗಃ. ಸ್ಯಾದಿಂದ್ರವಜ್ರ ಯದಿತೌ ಜಗೌಗಃ. ಇದಿಷ್ಟು ಬರೆದರೆ 3 ಅಂಕಗಳು. ಚೆನ್ನಾಗಿ ಅಭ್ಯಾಸ ಮಾಡಿ, ಮತ್ತೊಮ್ಮೆ ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಸಂಶಯಗಳಿದ್ದರೆ ಮತ್ತೆ ಮುಂದೆ ನೋಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಉಳಿದಂತಹ ಛಂದಸ್ಸಿನ ಬಗ್ಗೆ ಅಧ್ಯಯನ ಮಾಡೋಣ. ಧನ್ಯವಾದ. ಶುಭಮಸ್ತು.